Dear students, are you there? A warm welcome to Sankalpa Learning Solutions. Okay. Today, let's start with the continuation part of Animal Kingdom. ಅಲ್ವಾ ನಾವು ನಿನ್ನೆ ಏನೇನೆಲ್ಲ ಕಲ್ತ್ಕೊಂಡ್ವಿ 3 ಫೈಲನ ಕಲ್ತ್ಕೊಂಡ್ವಿ ಜೊತೆಗೆ ಯಾವ ಬೇಸಿಸ್ ಮೇಲೆ ಅದನ್ನ ಒನ್ ಬೈ ಒನ್ ಕ್ಲಾಸಿಫೈ ಮಾಡ್ತಾ ಹೋಗಿದ್ದಾರೆ ಅಪ್ ಟು 10 ಫೈಲ and then another one, the simple, well complicated, well organized animal group that is a chordate ಅಂತೇಳಿ ನಾವು ಸಪ್ರೇಟ್ ಆಗಿ ಎಲ್ಲದನ್ನು ನೋಡ್ತಾ ಬಂದ್ವಿ ಅಲ್ವಾ. ಸೊ ಲೆಟ್ಸ್ ಕಂಟಿನ್ಯೂ ದ ರಿಮೈನಿಂಗ್ ಪಾರ್ಟ್ very quickly. Okay. I hope ಎಲ್ಲ ಕ್ಲಿಯರ್ ಆಗಿದೆ ಅಂತ ಅನಿಸ್ತಾ ಇದೆ ಪಾಯಿಂಟ್ಸ್ ಎಲ್ಲ. ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ದ ಫೋರ್ತ್ ಫೈಲಮ್, Platyhelminthes. Platyhelminthes. The name itself says the flatness of the animal. Animal ಹೇಗಿರುತ್ತೆ ಇಲ್ಲಿ ನಾವು ಅನ್ಕೊಂಡಿರೋ ತರ ಸ್ಟ್ರೇಟ್ ಆಗಿ ಅಥವಾ ಬೆಂಡ್ ಆಗಿ ಈ ತರ ಇರೋದಿಲ್ಲ, ಕಂಪ್ಲೀಟ್ ಆಗಿ ಫ್ಲಾಟ್ ತರ ಇರುತ್ತೆ. ಹಾಗಾಗಿ ಇದನ್ನ ಏನ್ ಹೇಳ್ತೀವಿ ನಾವು, Platyhelminthes, ಅದರ್ವೈಸ್ ಫ್ಲಾಟ್ ವಾರ್ಮ್ಸ್. ಓಕೆ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ ಪೆಕ್ಯುಲಿಯರ್ ಫೀಚರ್ಗಳು. ಅಂದ್ರೆ ನೆಕ್ಸ್ಟ್ ಲೆವೆಲ್ ಡೆವಲಪ್ಮೆಂಟ್ ಏನಾಗುತ್ತೆ ಇವಲ್ಯೂಷನ್ ಅಲ್ಲಿ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಅಫ್ಕೋರ್ಸ್ ಅದೆಲ್ಲ ಹಿಂದಿನ ಏನು ಫೈಲಗಳು ಇದೆಯಲ್ಲ ಅದೆಲ್ಲ ಹೊರಟೋಗುತ್ತಾ? ಇಲ್ಲ, ಅದು ಕೂಡ ನೇಚರಲ್ಲಿ ಇರುತ್ತೆ, ಇದು ಕೂಡ ನೇಚರಲ್ಲಿ ಅವೈಲೇಬಲ್ ಇರುತ್ತೆ. ಇಲ್ಲಿಂದ ಏನಾಗುತ್ತೆ ನಮ್ಗೆ ಟ್ರಿಪ್ಲೋಬ್ಲಾಸ್ಟಿಕ್ ಅಂದ್ರೆ ಲೇಯರ್ಸ್ ಏನಿದೆ 3 ಲೇಯರ್ಸ್ ಆಗಿ ಡೆವಲಪ್ಮೆಂಟಲ್ ಸ್ಟೇಜ್ ಅಲ್ಲಿ ಫಾರ್ ದ ಪ್ರೊಟೆಕ್ಷನ್ ಫ್ರಮ್ ದ ಎನ್ವಿರಾನ್ಮೆಂಟಲ್ ಅಡ್ವಾಸಿಟಿ. ಎನ್ವಿರಾನ್ಮೆಂಟ್ಗೆ ಹೇಗೆಲ್ಲ ಅಡ್ಜಸ್ಟ್ ಆಗ್ಬೇಕಲ್ಲ ಬಾಡಿ, ಅದಕ್ಕೆ ಏನಾಗುತ್ತೆ 1 ಲೇಯರ್ ಎಕ್ಸ್ಟ್ರಾ ಹೋಗುತ್ತೆ. ಸೊ ಅದನ್ನ ನಾವೇನ್ ಹೇಳ್ತೀವಿ ಇಲ್ಲಿ, ಟ್ರಿಪ್ಲೋಬ್ಲಾಸ್ಟಿಕ್. ಓಕೆ, ಸೊ ಲೆಟ್ಸ್ ಕಂಟಿನ್ಯೂ ದ content in this box. Okay, grade of organization in Platyhelminthes is that especially the entire body of the animals become through the organ and then organ system. Organ ಮತ್ತೆ organ system ಇಂದ ಕಂಪ್ಲೀಟ್ ಆಗಿ ಕವರ್ ಅಪ್ ಆಗುತ್ತೆ. ಹಾಗಾಗಿ ನಾವು ಡೈಜೆಸ್ಟಿವ್ ಪಾರ್ಟ್ ನೋಡ್ಬೋದು, ಅದು ಇನ್ಕಂಪ್ಲೀಟ್ ಇರುತ್ತೆ. ಜೊತೆಗೆ ಲೇಯರ್ಸ್, ಆ ಸ್ಕಿನ್ ಲೇಯರ್ಸ್ ಏನಿದೆ, ಔಟರ್ ಲೇಯರ್ ಏನಿದೆ, ಎಕ್ಟೋಡರ್ಮ್, ಎಂಡೋಡರ್ಮ್ ಅಂಡ್ ದೆನ್ ಮಿಸೋಡರ್ಮ್ ಆಗಿ ಕಂಪ್ಲೀಟ್ ಆಗಿ ಕವರ್ ಅಪ್ ಆಗುತ್ತೆ. ದೆನ್ ವಿಚ್ ಕೈಂಡ್ ಆಫ್ ದ ಸಿಮೆಟ್ರಿ we can observe here is that means that is a bilateral. ಅಂದ್ರೆ ಅಸಿಮೆಟ್ರಿಕ್ ಇರೋದಿಲ್ಲ, ಕಂಪ್ಲೀಟ್ ಆಗಿ ಅದನ್ನ ಹಾಫ್ ಪೋರ್ಷನ್ ಆಗಿ ಈಕ್ವಲ್ ಆಗಿ ಮಾಡ್ಬೋದು. ದಟ್ಸ್ ವೈ ದ ಸಿಮೆಟ್ರಿ ಇಸ್ bilateral. germ layer is triploblastic. ಸೀಲಮ್, ಬಾಡಿ ಕ್ಯಾವಿಟಿ ಏನಿರುತ್ತೆ ಕಂಪ್ಲೀಟ್ ಆಗಿ ಇರೋದಿಲ್ಲ, ಹಾಗಾಗಿ ಅಸಿಲಮೇಟ್. ಓಕೆ, ದೆನ್ ಹ್ಯಾಬಿಟ್ಯಾಟ್, ಉಳ್ಕೊಳ್ಳೋ ಜಾಗ ಯಾವುದು ಅಂತಂದ್ರೆ ಮೇನ್ಲಿ ಅಕ್ವಾಟಿಕ್ ಎನ್ವಿರಾನ್ಮೆಂಟ್. ಅಕ್ವಾಟಿಕ್ ಅಂದ್ರೇನು, ನೀರಿನ ಎಲ್ಲೆಲ್ಲಿ ನೀರಿರುತ್ತೆ ಮ್ಯಾಕ್ಸಿಮಮ್ ಆಗಿ ನಾವು ಅದನ್ನ ನೋಡ್ತಾ ಹೋಗ್ಬೋದು. ಇನ್ನೊಂದು ಪೆಕ್ಯುಲರ್ ಫೀಚರ್ ಏನು ಅಂತಂದ್ರೆ ಇದು ಎಂಡೋ ಪ್ಯಾರಾಸೈಟ್ಸ್. ಯಾವ್ದು ಯೂಶುವಲಿ ಅದು ಈಕ್ವಲ್ ಆಗಿ ಅಂದ್ರೆ ಫ್ರೀ ಆಗಿ ಲೀವ್ ಆಗಕ್ಕಾಗಲ್ಲ ಅಥವಾ ಫ್ರೀ ಆಗಿ ಬದುಕೋದಕ್ಕಾಗಲ್ಲ. ದೇ ಆಲ್ವೇಸ್ ನೀಡ್ ಅನದರ್ ಹೋಸ್ಟ್. ಹೋಸ್ಟ್ ಅಂದ್ರೇನು, ಇನ್ನೊಂದು ಬಾಡಿ ಜೊತೆಗೆ ಇದ್ದಾಗ ಮಾತ್ರ ಅದೇನಾಗುತ್ತೆ, ಗ್ರೋತ್ ಆಗುತ್ತೆ. ಹಾಗಾಗಿ ಅದನ್ನ ನಾವು ಎಂಡೋ ಪ್ಯಾರಾಸೈಟ್ಸ್ ಅಂತ ಹೇಳ್ತೀವಿ. ಕೆಲವೊಂದು ಸ್ಪೀಶೀಸ್ ಇದೆ, ಸಮ್ ಆರ್ ಫ್ರೀ ಲಿವಿಂಗ್. ಅಂಡ್ ದೆನ್ ಡೈಜೆಸ್ಟಿವ್ ಸಿಸ್ಟಮ್ ಇಸ್ ಇನ್ಕಂಪ್ಲೀಟ್, ನಾಟ್ ಅ ಕಂಪ್ಲೀಟ್. Another thing is respiratory system, circulatory system is completely absent. Okay, this is a special feature we observed in Platyhelminthes. What is that? Here they have a unsegmented ಅಂದ್ರೆ ಸೆಗ್ಮೆಂಟ್ ಜಾಸ್ತಿ ಕಾಣಿಸೋದಿಲ್ಲ, ಸೆಗ್ಮೆಂಟ್ ಇರೋ ತರ ಅನ್ಸುತ್ತೆ, ಬಟ್ ದೋಸ್ ಆರ್ ನಾಟ್ ಅ ಸೆಗ್ಮೆಂಟೆಡ್ ಪಾರ್ಟ್ ಆಫ್ ದ ಬಾಡಿ. ಓಕೆ, ದೇ ಆರ್ ಕಂಪ್ಲೀಟ್ಲಿ ಫ್ಲಾಟನ್, ಜಸ್ಟ್ ಲೈಕ್ ಅದಕ್ಕೆ ಏನ್ ಹೇಳ್ತಾರೆ, ಈ ಗ್ರೂಪಿಗೆ ಅಥವಾ ಈ ಫೈಲಕ್ಕೆ ಏನ್ ಹೇಳ್ತಾರೆ, ಫ್ಲಾಟ್ ವರ್ಮ್ಸ್ ಅಂತಾನೆ ಹೇಳ್ತಾರೆ. ಇದು ಯಾವಾಗ್ಲೂ ಕೂಡ ಇಂಡಿವಿಜುವಲ್ ಆಗಿ ಫ್ರೀ ಆಗಿ ಬದುಕೋದಿಲ್ಲ, ಬೇರೆ ಯಾವ್ದಾದ್ರು ಅನಿಮಲ್ ಬಾಡಿ ಒಳಗಡೆಗೆ ಅದು ಚೆನ್ನಾಗಿ ಅವರಲ್ಲಿರೋ ಫುಡ್ ಅನ್ನ ತಿನ್ಕೊಂಡು ಚೆನ್ನಾಗಿ ಬದುಕತ್ತೆ. ಹಾಗಾಗಿ ಇದನ್ನ ನಾವೇನ್ ಹೇಳ್ತೀವಿ, ಎಂಡೋ. ಎಕ್ಟೋ ಅಲ್ಲ, ಎಂಡೋ. ಎಂಡೋ ಅಂದ್ರೆ ಇನ್ನರ್ ಸೈಡ್ ಆಫ್ ದ ಬಾಡಿ, ಇನ್ಸೈಡ್ ಆಫ್ ದ ಬಾಡಿ.
That's why these are referred as endoparasites. Okay. Next continuous thing. Another thing is that they also have a hook. What is that hook? This hook is like a finger-like projection in their upper body part and also a sucker. These both apparatus ಅಂದ್ರೇನು ಸ್ಪೆಷಲ್ ಸ್ಟ್ರಕ್ಚರ್. ದೀಸ್ ಸ್ಪೆಷಲ್ ಸ್ಟ್ರಕ್ಚರ್ ಏನಿದೆ, ಎರಡು ಸ್ಪೆಷಲ್ ಆಗಿರೋ ಸ್ಟ್ರಕ್ಚರ್ ಏನಿದೆ, ಸಕ್ಕೆಗೆ ಅಂದ್ರೇನು ಅಬ್ಸಾರ್ಬ್ ಮಾಡ್ಕೊಳ್ಳೋದಕ್ಕೆ. ಯಾಕಂದ್ರೆ ಇದು ಪ್ಯಾರಾಸೈಟ್ ಆಗಿರೋದ್ರಿಂದ ಬೇರೆ ದೇಹದಲ್ಲಿ ಇದ್ರೆ ಮಾತ್ರ ಅಥವಾ ಬೇರೆ ಅನಿಮಲ್ ಬಾಡಿಯಲ್ಲಿ ಇದ್ರೆ ಮಾತ್ರ ಏನಾಗುತ್ತೆ, ಇದಕ್ಕೆ ಫುಡ್ ಸಿಗುತ್ತೆ. ಆ ಫುಡ್ ಅನ್ನು ಹೇಗೆ ಇದು ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ, ಹೇಳ್ಕೊಳ್ಳುತ್ತೆ ಥ್ರೂ ದಿಸ್ ಹುಕ್ಸ್ ಅಂಡ್ ಸಕ್ಕರ್. ಓಕೆ, ಹಾಗಾಗಿ ಎಸ್ಪೆಷಲಿ ದೀಸ್ ಆರ್ ಹೆಲ್ಪ್ಫುಲ್ ಫಾರ್ ನ್ಯೂಟ್ರಿಯೆಂಟ್ ಅಬ್ಸಾರ್ಪ್ಷನ್. ಓಕೆ, ಹಾಗಾಗಿ ಯುನಿಕ್ ಫೀಚರ್ ಇನ್ ದ flatworms. Here in this, that reproduction is very normal way, just like other phyla, that is asexual means and also a sexual means. In a sexual means antadre idakke separate agi female matte male ant helirodilla, especially those are hermaphrodites. And then internal fertilization type of reproduction we are always observed in this phyla, and development is truly indirect. Sometimes it may observe in the larval stages. Okay, ನಾವು ಆಲ್ರೆಡಿ ಯುನಿಕ್ ಫೀಚರ್ಸ್ ಏನು ಅಂತ ಹೇಳಿ ನೋಡಿದ್ವಿ. ಇಲ್ಲಿ ಅನ್ಸೆಗ್ಮೆಂಟೆಡ್ ಇರುತ್ತೆ, ಸೆಗ್ಮೆಂಟ್ಸ್ ಇರೋದಿಲ್ಲ, ಕಂಪ್ಲೀಟ್ ಆಗಿ ಫ್ಲಾಟ್ ಇರುತ್ತೆ. ದೆನ್ ಡಾರ್ಸೋ ವೆಂಟ್ರಲ್ ಅಂದ್ರೇನು, ಮೇಲ್ಗಡೆ ಭಾಗ ಕೆಳಗಡೆ ಭಾಗ. ಡಾರ್ಸೋ ಅಂದ್ರೆ ಅಪ್ಪರ್, ವೆಂಟ್ರಲ್ ಅಂತಂದ್ರೆ ಕೆಳಗಡೆ ಪೋರ್ಷನ್. ದೋಸ್ ಆರ್ ಫ್ಲಾಟನ್ ಬಾಡಿ. ಓಕೆ, ಎಕ್ಸ್ಕ್ರೀಷನ್ ಬೈ ಫ್ಲೇಮ್ ಸೆಲ್. ಇಲ್ಲ ನೋಡಿ, ಇನ್ಕಂಪ್ಲೀಟ್ ಡೈಜೆಸ್ಟಿವ್ ಸಿಸ್ಟಮ್ ಇದೆ, ಹಾಗಾಗಿ ಏನೇ ಅನ್ವಾಂಟೆಡ್ ಥಿಂಗ್ಸ್ ಅಂದ್ರೆ ಅನ್ಯೂಸ್ಡ್ ಕಂಟೆಂಟ್ ಏನಿರುತ್ತೆ ಬಾಡಿಯಲ್ಲಿ ಅದನ್ನ ಫ್ಲೇಮ್ ಸೆಲ್ಸ್ ಥ್ರೂ ಏನ್ ಮಾಡುತ್ತೆ, ಎಕ್ಸ್ಕ್ರೀಟ್ ಮಾಡುತ್ತೆ, ಹೊರಗಡೆ ಹಾಕುತ್ತೆ. ಎಸ್ಪೆಷಲಿ ಇದನ್ನ ನಾವೇನ್ ಹೇಳ್ತೀವಿ, ಪ್ರೋಟೋನೆಫ್ರಾಯ್ಡ್ಸ್ ಅಂತ ಹೇಳ್ತೀವಿ. ಇದು MCQಗೆ ಬರ್ಬೋದು. ಓಕೆ, ದ ಸ್ಪೆಷಲ್ ಹೂಕ್ಸ್ ಅಂಡ್ ದ ಸಕ್ಕರ್. ಆಯ್ತಾ, ನಾವು ಅದನ್ನ ನೋಡಿದ್ವಲ್ವಾ ಫಿಗರ್ ಅಲ್ಲಿ. ಸೊ ನೆಕ್ಸ್ಟ್ ಕಂಟಿನ್ಯೂ ದ ಥಿಂಗ್. ದಿಸ್ ಇಸ್ ಅ ಎಕ್ಸಾಂಪಲ್ ಫಾರ್ ಪ್ಲಾಟಿಹೆಲ್ಮಿಂಥಸ್. Taenia solium. Taenia solium. This is not a picture here. This is a real image of Taenia. Okay, and then fasciola. ಇದು ಲಿವರ್ ಶೇಪ್ ಅಲ್ಲಿ ಇರೋದ್ರಿಂದ ಇದನ್ನ ಲಿವರ್ ಫ್ಲೂಕ್ ಅಂತ ಕೂಡ ಹೇಳ್ತೀವಿ ನಾವು. ಓಕೆ, ದಿಸ್ ಇಸ್ ಅ ಮೌತ್ ಪೋರ್ಷನ್. ಓಕೆ, ಇದನ್ನ ಪ್ಲೆನೇರಿಯಾ ಅಂತ ಹೇಳಿ ನಾವು ಕರಿತೀವಿ. ಇದೆಲ್ಲದೂ ಕೂಡ ಫ್ರೀ ಆಗಿ ಇರೋದಿಲ್ಲ, ವಾಟರ್ ಅಲ್ಲಿ ಇರುತ್ತೆ, ಬಟ್ ದೇ ಆರ್ ಆಲ್ವೇಸ್ ಪ್ರೆಸೆಂಟ್ ಇನ್ ದ ಅನದರ್ ಬಾಡಿ, ಅನಿಮಲ್ ಬಾಡಿಯಲ್ಲಿ ಇರುತ್ತೆ. ಹಾಗಾಗಿ ಅದನ್ನು ಎಂಡೋಪ್ಯಾರಾಸೈಟ್ಸ್ ಅಂತ ಹೇಳ್ತೀವಿ. ಇದೇ ತರ ಇನ್ನೊಂದು ಗ್ರೂಪ್ ಬಂತು, ಇದನ್ನ ಆಸ್ಕ್ ಹೆಲ್ಮಿಂಥಸ್ ಅಂತ ಹೇಳ್ತೀವಿ. ಓಕೆ, ಇದು ಅಕ್ಕ ತಂಗಿ ತರ ಫೈಲಾಗಳು. ಆಲ್ಮೋಸ್ಟ್ ಆಲ್ ಎಲ್ಲಾ ಬೇರೆಯವ್ರ ಬಾಡಿಯಲ್ಲೇ ಇರುತ್ತೆ. ಇದು ಎಸ್ಪೆಷಲಿ ನೀವು ಏನು ಕೊಕ್ಕೆ ಹುಳುಗಳು ಅಂತ ಹೇಳಿ ಓದಿದಿರಲ್ಲ ನೀವು, ಅಲ್ಲಿ ಹೈಸ್ಕೂಲಲ್ಲಿ ಓದಿದ್ದೀರಿ. ದೀಸ್ ಆರ್ ನಥಿಂಗ್ ಬಟ್ ಅಗೇನ್ ದೋಸ್ ಕೊಕ್ಕೆ ಹುಳಗಳು, ಎಸ್ಪೆಷಲಿ ಇನ್ ಯುವರ್ ಬಾಡಿ. ನಮ್ಮ ಹೊಟ್ಟೆ ಭಾಗದಲ್ಲಿ ಅಥವಾ ಏನು ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಸಿಸ್ಟಮ್ ಅಲ್ಲಿ ಇದು ಹೋಗಿ ಕರೆಕ್ಟ್ ಆಗಿ ಅಟ್ಯಾಚ್ ಹಾಕೊಂಡ್ಬಿಡಿರುತ್ತೆ. ಓಕೆ, ಹಾಗಾಗಿ ಏನ್ ಹೇಳ್ತಾರೆ, 6 months ಒನ್ಸ್ ಏನ್ ಮಾಡ್ಬೇಕು ನಾವು, ಕಂಪ್ಲೀಟ್ ಆಗಿ ಡಿವರ್ಮ್ಸ್ ಮಾಡಬೇಕು. ಒಂದು ಟ್ಯಾಬ್ಲೆಟ್ ಬರುತ್ತೆ, ಆ ಟ್ಯಾಬ್ಲೆಟ್ ನ ಕನ್ಸ್ಯೂಮ್ ಮಾಡಿದಾಗ ಏನಾಗುತ್ತೆ, ಈ ವರ್ಮ್ಸ್ ಗಳೆಲ್ಲ ಕಂಪ್ಲೀಟ್ ಆಗಿ ವಾಶ್ ಔಟ್ ಆಗುತ್ತೆ ಬಾಡಿಯಿಂದ. ಇಲ್ಲ ಅಂತಂದ್ರೆ ನೀವು ತಿಂದಿರೋ ಆಹಾರ ಎಲ್ಲ ಏನಾಗುತ್ತೆ, ಇದು ಸಕ್ ಮಾಡ್ತಾ ಹೋಗುತ್ತೆ. ಹಾಗಾಗಿ ಪ್ಲಾಟಿಹೆಲ್ಮಿಂಥಸ್ ಮತ್ತೆ ಆಸ್ಕ್ ಹೆಲ್ಮಿಂಥಸ್ ಆರ್ somehow very nearest ಆಗಿ ಫೀಚರ್ಸ್ ನ ಶೇರ್ ಮಾಡುತ್ತೆ, ಬಟ್ ದೇ ಹ್ಯಾವ್ ಸಮ್ ಸ್ಲೈಟ್ಲಿ ಡಿಫರೆನ್ಸಸ್ ಆರ್ ದೇರ್. let us know about one and one. ಓಕೆ, ಇಲ್ಲೂ ಕೂಡ ಆರ್ಗನ್ ಸಿಸ್ಟಮೇ ವರ್ಕ್ ಆಗುವಂಥದ್ದು. ಅಗೇನ್ ಬೈಲ್ಯಾಟ್ರಲ್ ಸಿಸ್ಟಮ್ ಅಲ್ಲಿ ತರನೇ, ಅಂಡ್ ದೆನ್ ಟ್ರಿಪ್ಲೋಬ್ಲಾಸ್ಟಿಕ್. ಇಲ್ಲೇನಾಯ್ತು, ಅಲ್ಲಿ ಅಸಿಲಮೇಟ್ ಇತ್ತು ಅಂದ್ರೆ ಕ್ಯಾವಿಟಿ ಇರಲಿಲ್ಲ, ಬಟ್ ಇಲ್ಲಿ ಸ್ಯೂಡೋಸಿಲಮೇಟ್ ಇದೆ. ದಿಸ್ ಇಸ್ ಅ ಯೂನಿಕ್ ಫೀಚರ್ ಇನ್ ವಿಚ್ ಫೈಲಾ, ಆಸ್ಕ್ ಹೆಲ್ಮಿಂಥಸ್. ಅಂದ್ರೆ ಫಾಲ್ಸ್ ಕ್ಯಾವಿಟಿ ಇದೆ. ಓಕೆ, ಅಕ್ವಾಟಿಕ್ ಇಸ್ ಎ ಅಕ್ವಾಟಿಕ್ ಹ್ಯಾಬಿಟ್ಯಾಟ್ ಅಂಡ್ ಆಲ್ಸೋ ಟೆರೆಸ್ಟ್ರಿಯಲ್. ಅಕ್ವಾಟಿಕ್ ಸಿಸ್ಟಮ್ ಅಲ್ಲೂ ಇರುತ್ತೆ. ಅಕ್ವಾಟಿಕ್ ಅಂತಂದ್ರೆ ವಾಟರ್ ಬಾಡೀಸ್, ನದಿ ಇರ್ಬೋದು, ಕೆರೆ ಇರ್ಬೋದು, ಎಲ್ಲೆಲ್ಲಿ ನೀರೆಲ್ಲ ನಿಂತಿರುತ್ತಲ್ಲ ಅಲ್ಲೆಲ್ಲ ಇರುತ್ತೆ. ದೆನ್ ಟೆರೆಸ್ಟ್ರಿಯಲ್, ಕೆಲವೊಂದು ಏನಾಗಿರುತ್ತೆ ಮಣ್ಣಲ್ಲಿ ಕೂಡ ಇರುತ್ತೆ. ಈ ಗ್ರೂಪ್ ಅಲ್ಲಿ ನಿಮ್ಮ ಎರೆಹುಳುಗಳೇನೆಲ್ಲ ಬರುತ್ತಲ್ಲ ಅದು ಕೂಡ
ಇರುತ್ತೆ. ಆದ್ರೆ ಎರೆಹುಳ ಬೇರೆ ಯಾವುದೇ ಇದಕ್ಕೂ ಹಾರ್ಮ್ ಮಾಡಲ್ಲ. ಅದನ್ನ ರೈತರ ಸ್ನೇಹಿತ ಅಂತ ಕರೀತಾರೆ. ನೀವು ಓದಿದಿರಿ ಅದನ್ನೆಲ್ಲ. ದೋಸ್ ಆರ್ ಫಾರ್ಮರ್ಸ್ ಫ್ರೆಂಡ್ಲಿ. ಯಾಕಂದ್ರೆ ಸಾಯಿಲ್ನ ಚೆನ್ನಾಗಿ ಫರ್ಟಿಲೈಸ್ ಮಾಡುತ್ತೆ. ಅಂದ್ರೆ ಕಾಂಪೋಸ್ಟ್ ಎಲ್ಲ ಇದ್ ಮಾಡ್ಕೊಂಡು ಚೆನ್ನಾಗಿ ಯೂಸ್ ಮಾಡ್ಕೊಂಡು ಅದೇನ್ ಮಾಡುತ್ತೆ, ಮಣ್ಣನ್ನ ಫಲವತ್ತತೆನ ಹೆಚ್ಚು ಮಾಡುತ್ತೆ ಅಲ್ವಾ. ಇದನ್ನೆಲ್ಲದೂ ಕೂಡ ನೀವು ಸ್ಟಡಿ ಮಾಡಿದಿರಿ. ಇದು ಟೆರೆಸ್ಟ್ರಿಯಲ್ ಅಂದ್ರೇನು, ಭೂಮಿ ಮೇಲಿರೋದನ್ನ ನಾವೇನ್ ಹೇಳ್ತೀವಿ, ಟೆರೆಸ್ಟ್ರಿಯಲ್ ಅಂತ ಹೇಳ್ತೀವಿ. ಕೆಲವೊಂದು ಫ್ರೀ ಲಿವಿಂಗ್ ಇರುತ್ತೆ, ಇನ್ನೊಂದು ಪ್ಯಾರಾಸೈಟ್ಸ್. ಪ್ಯಾರಾಸೈಟ್ಸ್ ಅಂದ್ರೆ ಯಾವುದು, ನಿಮ್ಮ ಹುಕ್ ವರ್ಮ್ ಇರ್ಬೋದು, ಅಥವಾ ಬೇರೆ ಏನ್ ಹೇಳ್ತೀವಿ ಅಮೀಬಾ ತರನೇ ಇದೆಯಲ್ಲ, ಅದೆಲ್ಲದೂ ಕೂಡ ನಮ್ಮ ಬಾಡಿಯಿಂದ ಫುಡ್ ಅನ್ನ ಅಬ್ಸಾರ್ಬ್ ಮಾಡ್ಕೊಳ್ತಾ ಹೋಗುತ್ತೆ. ಲುಕ್ ಎಟ್ ಹಿಯರ್, ದ ಡೈಜೆಸ್ಟಿವ್ ಪೋರ್ಷನ್ ಇಸ್ ಕಂಪ್ಲೀಟ್. ಇಲ್ಲಿಂದ ಏನಾಗುತ್ತೆ, ಆನಿಮಲ್ ಡೆವಲಪ್ಮೆಂಟ್ ಒನ್ ಬೈ ಒನ್ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಹೋಗುತ್ತೆ. ಇಲ್ಲಿ ತನಕ ಏನಿತ್ತು, ಕಣ್ಣು ಇರ್ಲಿಲ್ಲ, ಕಿವಿ ಇರ್ಲಿಲ್ಲ, ಬಾಯಿ ಇರ್ಲಿಲ್ಲ, ಡೈಜೆಸ್ಟಿವ್ ಸಿಸ್ಟಮ್ ಕೂಡ ಕಂಪ್ಲೀಟ್ ಆಗಿ ಇರ್ಲಿಲ್ಲ. ನೆಕ್ಸ್ಟ್ ಪ್ಲಾಟಿ ಹೆಲ್ಮೆಂಥಸ್ ಇಂದ ಅಲ್ಲಿಂದ ಸ್ಟಾರ್ಟ್ ಆಯ್ತು ಏನು, ಡೈಜೆಸ್ಟಿವ್ ಸಿಸ್ಟಮ್ ಸ್ವಲ್ಪನೇ ಡೆವಲಪ್ ಆಗ್ತಾ ಬಂತು ಅಲ್ವಾ. ನೆಕ್ಸ್ಟ್ ಆಸ್ಕ್ ಹೆಲ್ಮೆಂಥಸ್ ಅಲ್ಲಿ ಡೈಜೆಸ್ಟಿವ್ ಸಿಸ್ಟಮ್ ಕಂಪ್ಲೀಟ್ಲಿ ಕವರ್ಡ್ ಆಗಿ ಬರ್ತಾ ಹೋಗುತ್ತೆ. ರೆಸ್ಪಿರೇಟರಿ ಸಿಸ್ಟಮ್ ಇಲ್ಲಿ ಆಬ್ಸೆಂಟ್, ಅಂಡ್ ದೆನ್ ಸರ್ಕ್ಯುಲೇಟರಿ ಸಿಸ್ಟಮ್ ಇಸ್ ಆಲ್ಸೋ ಆಬ್ಸೆಂಟ್. ಓಕೆ, ಹೀಗೆ ಡಿಫ್ರೆನ್ಸ್ ಮಾಡ್ತಾ ಹೋದಿದ್ರೆ ಯು ಕ್ಯಾನ್ ಗೆಟ್ ದ ಪಾಯಿಂಟ್. ಲುಕ್ ಎಟ್ ಹಿಯರ್, ನೋಡಿ ಎಷ್ಟು ಸ್ಕೇರಿ ಆಗಿದೆಯಲ್ಲ, ಎಷ್ಟು ಭಯಾನಕವಾಗಿದೆ. ಅಫ್ಕೋರ್ಸ್ ಇದು ಆಗಿದೆ. ನಿಮ್ಮ ಐಸಲ್ಲೂ ಕೂಡ ನಾವು ಪ್ಯಾರಾಸೈಟ್ಸ್ ನ ನೋಡ್ಬೋದು. ಇದನ್ನ ಐ ವರ್ಮ್ಸ್ ಅಂತ ಹೇಳ್ತೀವಿ. ಹೊಟ್ಟೆಲಿ ಇರೋದಲ್ದೇನೆ ಏನು ನಿಮ್ಮ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಇರೋದಲ್ದೇನೆ ಏನ್ ಮಾಡುತ್ತೆ, ಕಣ್ಣಿಗೂ ಕೂಡ ಬರುತ್ತೆ. ಇದು ಫಿಲೇರಿಯಲ್ ವರ್ಮ್ ಅಂತ ಹೇಳ್ತೀವಿ ನಾವು, ಆಯ್ತಾ. ಇಲ್ಲಿ ಯುನಿಕ್ ಫೀಚರ್ ಅಂತಂದ್ರೆ ಏನಾಗುತ್ತೆ, ಮೌತ್ ಸಪರೇಟ್ ಆಗಿದೆ, ಆನಸ್ ಕೂಡ ಸಪರೇಟ್ ಆಗಿದೆ. ಲುಕ್ ಎಟ್ ಹಿಯರ್, ಆನಸ್ ಕೂಡ ಸಪರೇಟ್ ಆಗಿದೆ. ಅಂದ್ರೆ ಎಕ್ಸ್ಕ್ರೀಷನ್ ಸಿಸ್ಟಮ್ ಬೇರೆ ಇದೆ, ಡೈಜೆಸ್ಟಿವ್ ಸಿಸ್ಟಮ್ ಬೇರೆ ಇದೆ. ಆನಸ್ ಅಂತ ಅಂದ್ರೇನು, ಹೊರಗಡೆ ಹಾಕುವಂತ ಪೊಸಿಷನ್ ಅಥವಾ ಅನ್ವಾಂಟೆಡ್ ಥಿಂಗ್ಸ್ ನ ಎಕ್ಸ್ಕ್ರೀಟ್ ಮಾಡೋ ಪೊಸಿಷನ್. ಇಲ್ಲಿ ಮೌತ್ ಸಪರೇಟ್ ಇದೆ. ಓಕೆ, ಬ್ರೇನ್ ಕೂಡ ಇದೆ ನೋಡಿ, ಈ ವರ್ಮ್ಸ್ಗೆ ಬ್ರೇನ್ ಪಾರ್ಟ್ ಕೂಡ ಇದೆ. ಗಟ್ ಇದೆ. ಗಟ್ ಅಂದ್ರೇನು, ಜೀರ್ಣಾಂಗ ವ್ಯವಸ್ಥೆ. ಆಮೇಲೆ ಸ್ಯೂಡೋಸಿಲಮ್ ಅಂದ್ರೆ ಬಾಡಿ ಕ್ಯಾವಿಟಿ ಏನಾಗಿದೆ ಇದೆ ಅಂತ ಹೇಳ್ತಾರೆ, ಅಂದ್ರೆ ಫಾಲ್ಸ್ ಕ್ಯಾವಿಟೀಸ್ ಇದೆ. ಮಸಲ್ ಲೇಯರ್ ಕೂಡ ಇದೆ. ಹಾಗಾಗಿ ಇದನ್ನ ನಾವೇನ್ ಹೇಳ್ತೀವಿ, ವೆರಿ ಡೇಂಜರಸ್. ಅಂಡ್ ಆಲ್ಸೋ ವಿ ಶುಡ್ ಕ್ಲಿಯರ್ these kind of the worms from our body. Okay, next reproduction ಅಲ್ಲಿ ಏನಾಗುತ್ತೆ, ಇಲ್ಲಿ ಡೈಯಿಷಿಯಸ್. ಇಲ್ಲಿ ನೋಡಿ ಡೆವಲಪ್ಮೆಂಟ್ ಏನಾಯ್ತು, ಸ್ವಲ್ಪ ನೆಕ್ಸ್ಟ್ ಲೆವೆಲ್ಗೆ ಬಂತು. ಮೇಲ್ ಅಂಡ್ ಫೀಮೇಲ್ animals are separate here. That's why these are dioecious in nature, and strictly sexual reproduction is usually occur in which one, ask helminthus. Internal fertilization and again development is direct in some cases and indirect in some species. Okay, unique feature ನಾವು ಆಲ್ರೆಡಿ ನೋಡಿದೀವಿ. ಎಪಿಡರ್ಮಿಸ್ ಇದೆ, ಥಿಕ್ ಕ್ಯೂಟಿಕಲ್ ಇದೆ. ಅಂದ್ರೆ ಕ್ಯೂಟಿಕಲ್ ಅಂದ್ರೇನು, ಮೇಲ್ಗಡೆ ಅಪ್ಪರ್ ಲೇಯರ್. ಅಂಡ್ ಎಕ್ಸ್ಕ್ರೀಟರಿ ಟ್ಯೂಬ್ ಅಂದ್ರೇನು, ಆನಸ್ ಪಾರ್ಟ್. ಅಂದ್ರೆ ನಮ್ಗೆ ಅನ್ವಾಂಟೆಡ್ ಥಿಂಗ್ಸ್, ಬಾಡಿಯಲ್ಲಿ ಬೇಡದೇ ಇರುವಂತ ಕಸನೆಲ್ಲ ಆಚೆ ಹಾಕೋದಕ್ಕೆ ಸಪರೇಟ್ ಆಗಿ ಇಲ್ಲಿ ಟ್ಯೂಬ್ ಇದೆ. ಇದನ್ನ ನಾವೇನ್ ಹೇಳ್ತೇವೆ, ಎಕ್ಸ್ಕ್ರೀಟರಿ ಪೋರ್ ಅಂತ ಹೇಳ್ತೀವಿ. ಓಕೆ, ಎಕ್ಸಾಂಪಲ್ ಇಸ್ ಅಸ್ಕ್ಯಾರಿಸ್ and cyclostoma and ವಚೇರಿಯಾ. ಲುಕ್ ಎಟ್ ಹಿಯರ್ ದ ಎಕ್ಸಾಂಪಲ್. ಈ ವಚೇರಿಯಾ ಏನಿದೆ, ಇದನ್ನ ನೀವು ನೋಡಿರ್ತೀರಿ, ಆನೆಕಾಲ್ ರೋಗ ಅಂತೆಲ್ಲ ಕೇಳಿದಿರಾ. ಓಕೆ, ಅದೇ ತರದ ರೋಗ ಕೂಡ ಇಲ್ಲಿ ಬರುತ್ತೆ. ಎಲ್ಲಾದ್ರೂ ಒಂದ್ ಕಡೆಗೆ ನಿಮ್ಮ ಬಾಡಿಯಲ್ಲಿ ಏನಾದ್ರೂ ಸೇರ್ಕೊಂತು ಅಂತ ಆದ್ರೆ ವೆರಿ ಡೇಂಜರಸ್. ಹಾಗಾಗಿ ನೀವೇನ್ ಮಾಡ್ಬೇಕು, ನೀವೆಲ್ಲೇ ಓಡಾಡುವಾಗ ಎಸ್ಪೆಷಲಿ ಸ್ಲಿಪ್ಪರ್ ಹಾಕೊಳ್ಬೇಕು. ಜೊತೆಗೆ ಅಲ್ಲಿ ಇಲ್ಲಿ ಏನೇನೋ ನೀರ್ ಸಿಕ್ಕಿದೆ ಅಂತ ಹೇಳಿ ಕುಡಿಬಾರ್ದು. ಯಾಕಂದ್ರೆ ದೀಸ್ ಆರ್ ಪ್ರೆಸೆಂಟ್ ಇನ್ ಅಕ್ವಾಟಿಕ್ ಎನ್ವಿರಾನ್ಮೆಂಟ್. ವಾಟರ್ನ ಚೆನ್ನಾಗಿ ಕಾಯಿಸಿ, ಅಥವಾ ನಿಮ್ಮ ಎನ್ವಿರಾನ್ಮೆಂಟ್ ಅಲ್ಲಿ ಏನೇನು ಅಕ್ಕಪಕ್ಕದಲ್ಲಿ ಸರೌಂಡಿಂಗ್ಸ್ ಅಲ್ಲಿ ಏನಿರುತ್ತೆ ಅಂತ ನಿಮ್ಗೆ ಗೊತ್ತಾಗಲ್ಲ. ಇದೆಲ್ಲದೂ ಕೂಡ ಫ್ರೀ ಲಿವಿಂಗ್ ಅಲ್ಲಿ ಇರುತ್ತೆ. ಅಫ್ಕೋರ್ಸ್ ಯಾವ್ದ್ರಿಂದ ಕೂಡ ಇನ್ಫೆಕ್ಟ್ ಆಗಿರ್ಬೋದು. ಹಾಗಾಗಿ ಈ ನೀವೇನ್ ಹೊಟ್ಟೆ ಹುಳು ಅಂತಿರಲ್ಲ, ಇದನ್ನ ರೌಂಡ್ ವರ್ಮ್ಸ್ ಅಂತ ಹೇಳ್ತೀವಿ. ನೋಡಿ, ಇದು ಮೇಲ್, ಇದು ಫೀಮೇಲ್. ಹೇಗೆ ಗೊತ್ತಾಗುತ್ತೆ ನಮ್ಗೆ, ಫೀಮೇಲ್ ಆಸ್ಕ್ಯಾರಿಸ್ ಏನಿರುತ್ತೆ ಲಾಂಗ್ ಆಗಿ ಇರುತ್ತೆ ಕಂಪೇರ್ ಟು ದ ಮೇಲ್ ಸೆಕ್ಷನ್, ಕಂಪೇರ್ ಟು ದ ಮೇಲ್ ಸ್ಪೀಶೀಸ್. ಇದು ಕೂಡ ಹುಕ್ ವರ್ಮ್. ನಿಮ್ಗೆ ಕಂಪ್ಲೀಟ್ ಆಗಿ ನಿಮ್ಮ ಬಾಡಿಯಲ್ಲಿ ಎಲ್ಲರ ಬಾಡಿಯಲ್ಲೂ ಇರುತ್ತೆ.
ನಿಮ್ ಬಾಡಿ ನನ್ನ ಬಾಡಿ ಅಂತೇನಿಲ್ಲ, ಎಲ್ಲ ಕೂಡ ಇದು ಜೀವಂತವಾಗಿದೆ ಅಂತಂದ್ರೇನೆ ನಮ್ಮ ಬಾಡಿಯಿಂದ. ಹಾಗಾಗಿ ಇದ್ರ ನಂಬರ್ ಯಾವಾಗ ಜಾಸ್ತಿ ಆಗುತ್ತೆ, ನಾವು ಅದನ್ನ ಡಿವರ್ಮ್ಸ್ ಮಾಡದೇ ಇದ್ದಾಗ. ಕಂಪ್ಲೀಟ್ ಆಗಿ ಇದು ಶುಗರ್ ಕ್ಯಾಂಡಿನ ತುಂಬಾ ಇಷ್ಟಪಡುವಂಥದ್ದು, ಶುಗರ್ನ ಜಾಸ್ತಿ ಇಷ್ಟಪಡುತ್ತೆ. ಹಾಗಾಗಿ ನೀವು ಯಾವಾಗೆಲ್ಲ ಶುಗರ್ನ ಇಂಟೇಕ್ ಮಾಡ್ತಿರಲ್ಲ, ಆಗ ಇದೆಲ್ಲ ಕೂಡ ಜಾಸ್ತಿ ಆಗ್ತಾ ಬರ್ತಾ ಹೋಗುತ್ತೆ. ಹಾಗಾಗಿ ಏನ್ ಮಾಡ್ತೀವಿ, ವೀಕ್ಲಿ ಒನ್ಸ್ ಆರ್ ವೀಕ್ಲಿ ಟ್ವೈಸ್ ಅಥವಾ 6 ಮಂತ್ಸಿಗೆ ಒಂದ್ಸಲ ಏನ್ ಮಾಡ್ಬೇಕು, ಇದನ್ನೆಲ್ಲ ಬಾಡಿಯಿಂದ ಆಚೆ ಹಾಕ್ಬೇಕು. ದೆನ್ ವಿ ಕ್ಯಾನ್ ಲಿವ್ ಹೆಲ್ದಿಲಿ. ಅರ್ಥ ಆಗ್ತಿದೆಲ್ಲ? ವೆರಿ ವೆರಿ ಇನ್ಫಾರ್ಮೇಟಿವ್ ಕಂಟೆಂಟ್ ಇದು, ನಿಮ್ಗೆ ಎಲ್ಲರಿಗೂ ಗೊತ್ತಿರ್ಬೇಕು. ಓಕೆನಾ? ಇದು ನೇಚರಲಿ ಇದೆ, ಇದರಿಂದ ಕೆಲವೊಬ್ಬರಿಗೆ ಉಪಯೋಗ ಆಗುತ್ತೆ. ಯಾವುದು ನೆಕ್ಸ್ಟ್ ಬರುತ್ತೆ, ಉಪಯೋಗ ಆಗುವಂಥದ್ದು ಇದೆ. ಇದೆಲ್ಲ ಒಂದು ಪ್ರಕೃತಿಯಲ್ಲಿ ಒಂದು ಭಾಗ ಅಲ್ವಾ, ಇದು ತಿಳ್ಕೊಳ್ಬೇಕು ನಾವು. ದೆನ್ ಅನದರ್ ಫೈಲಾ ಇಸ್ ಅನಾಲಿಡಾ. ಅನೆಲಿಡಾ ಅಂತ ಹೇಳಿ. ಇಲ್ಲೇನಾಯ್ತು, ನಾನು ಹೇಳಿದೆ ಅರ್ಥ್ವಾರ್ಮ್ಸ್. ಇಲ್ಲೇನಾಯ್ತು, ಲೀಚಸ್. ಲೀಚಸ್ ಯಾರಿಗೆಲ್ಲ ಗೊತ್ತಿದೆ, ಏನ್ ಹೇಳ್ತೀವಿ ನಾವು ಅದಕ್ಕೆ ಕನ್ನಡದಲ್ಲಿ? ಮಲೆನಾಡು ಭಾಗದಲ್ಲಾದ್ರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಲೀಚಸ್ ಏನು ಅಂತ ಹೇಳಿ. ರಕ್ತ ಹೀರೋ ಅಂತ ಒಂದು ಪ್ರಾಣಿ ತರ ಅನಿಸ್ತಿದ್ಯಾ, ಕೈಕಾಲಿದ್ಯಾ ಅದಕ್ಕೆ? ನೋ, ಸಿಂಪ್ಲಿ ಇದೆಯಾ ಏನು, ತೆವಳ್ಕೊಂಡು ಹೋಗುವಂತ ಪ್ರಾಣಿಗಳು. ಎಲ್ಲಿ ಬದುಕಿರುತ್ತೆ, ಎಸ್ಪೆಷಲಿ ಎರೆಹುಳ ನಮ್ಗೆ ಏನೋ ಹೆಲ್ಪ್ ಮಾಡುತ್ತೆ, ಭೂಮಿಗೂ ಹೆಲ್ಪ್ ಮಾಡುತ್ತೆ. ಬಟ್ ಈ ಲೀಚಸ್ ಕೂಡ ನಾವು ಯಾವುದು ಕ್ಯಾನ್ಸರಸ್ ಥೆರಪಿಯಲ್ಲಿ ಯೂಸ್ ಮಾಡ್ಕೊಳ್ತಾರೆ. ಬಾಡಿಲಿರೋ ಅನ್ವಾಂಟೆಡ್ ಸೆಲ್ಸ್ ನ ಇದು ಕಂಪ್ಲೀಟ್ ಆಗಿ ಸಕ್ ಮಾಡ್ಕೊಳ್ತಾ ಹೋಗುತ್ತೆ. ಓಕೆ, ದಿಸ್ ಇಸ್ ಅ ಮೌತ್ ಪಾರ್ಟ್ ಅಂಡ್ ದಿಸ್ ಇಸ್ ಅ ಟೇಲ್ ಪಾರ್ಟ್. ಇದು ಕೂಡ ವೆಲ್ ಡೆವಲಪ್ಡ್, ಅಂದ್ರೇನು ನೆಕ್ಸ್ಟ್ ಲೆವೆಲ್ ಬಾಡಿ ಫಾರ್ಮೇಶನ್ ಆಗ್ತಾ ಹೋಯ್ತು. ಓಕೆ, ಲೆಟ್ಸ್ ಕಂಟಿನ್ಯೂ. ಲುಕ್ ಇಟ್ ಹಿಯರ್, ದಿಸ್ ಇಸ್ ಅ ಆರ್ಗನ್ ಸಿಸ್ಟಮ್. ಆರ್ಗನ್ ಸಿಸ್ಟಮ್ ಅಂದ್ರೇನು, ಸಪ್ರೇಟ್ ಆಗಿರೋ ಬಾಡಿ ಬಂತು, ಸಪ್ರೇಟ್ ಆಗಿರೋ ಡೈಜೆಸ್ಟಿವ್ ಫಂಕ್ಷನ್ ಬಂದಿದೆ. ಬೈಲ್ಯಾಟ್ರಲ್ ಸಿಮೆಟ್ರಿ, ಕಟ್ ಮಾಡಿದಾಗ ಏನಾಗುತ್ತೆ, ಸಿಮೆಟ್ರಿ 2 ಹಾಫ್ ಪೋರ್ಷನ್ ಆಗುತ್ತೆ. ಟ್ರಿಪ್ಲೋಬ್ಲಾಸ್ಟಿಕ್ 3 ಲೇಯರ್ಸ್ ಇರುತ್ತೆ. ಸೀಲಮೇಟ್, ಬಾಡಿ ಕ್ಯಾವಿಟಿ ಬಂತು ನೋಡಿ. ಇಲ್ಲಿಂದ ಕಂಪ್ಲೀಟ್ ಆಗಿ ನಾವೇನ್ ಫಾರ್ಮ್ ಆಗಿದೀವಲ್ಲ, ಮ್ಯಾಮಲ್ಸ್ ಏನ್ ಫಾರ್ಮ್ ಆಗಿದೆ, ಏನು ದನ, ಕರು, ಹುಲಿ, ಸಿಂಹ, ಓಕೆ, ಕುದುರೆ, ಹ್ಯೂಮನ್ ಬೀಯಿಂಗ್ಸ್ ಅಥವಾ ಮನುಷ್ಯರು ಎಲ್ಲರೂ ಕೂಡ ನೆಕ್ಸ್ಟ್ ಲೆವೆಲ್ ಅಲ್ಲಿ ನಮ್ಗೆ ಕೈ ಇದೆ, ಕಾಲಿದೆ, ಅವೆಲ್ಲದು ಹಾಗೆ ಬಂದ್ಬಿಡ್ತಾ ಇಲ್ಲ. ನೇಚರಲ್ಲಿ ಇವೆಲ್ಲ ಒನ್ ಬೈ ಒನ್ ಡೆವಲಪ್ ಆಗ್ತಾ ಹೋಯ್ತು. ಹಾಗೆ ಸುಮ್ಮನೆ ಬರ್ಲಿಲ್ಲ ಇದು. ಓಕೆ, ಹ್ಯಾಬಿಟ್ಯಾಟ್ ಅಂದ್ರೇನು, ಟೆರೆಸ್ಟ್ರಿಯಲ್, ಭೂಮಿ ಮೇಲೆ ಇರುವಂತದ್ದು. ಫ್ರೆಶ್ ವಾಟರ್ ಅಂದ್ರೇನು, ಸಿಹಿ ನೀರಲ್ಲಿ ಇರುತ್ತೆ. ಮರೈನ್ ಅಂತಂದ್ರೆ ಸಮುದ್ರ, ಯಾವ್ದೆಲ್ಲ ಉಪ್ಪು ನೀರು ಇರುತ್ತೆ ಅದರಲ್ಲಿ ನಾವು ಮ್ಯಾಕ್ಸಿಮಮ್ ಆಗಿ ನೋಡ್ಬೋದು. ಕೆಲವೊಂದು ಏನಿರುತ್ತೆ ಫ್ರೀ ಲಿವಿಂಗ್, ಕೆಲವೊಂದು ಪ್ಯಾರಾಸೈಟಿಕ್ ಅಂದ್ರೇನು, ಬೇರೆ ಹೋಸ್ಟ್ ನ ಡಿಪೆಂಡ್ ಆಗಿರುತ್ತೆ ಫುಡ್ಗೆ. ಅಗೇನ್ ಡೈಜೆಸ್ಟಿವ್ ಸಿಸ್ಟಮ್ ಇಸ್ ಕಂಪ್ಲೀಟ್. ರೆಸ್ಪಿರೇಟರಿ ಸಿಸ್ಟಮ್ ಕೂಡ ಬಂತು ಇಲ್ಲಿ ನೋಡಿ. ಯಾವುದು, ಎರೆಹುಳ, ಅರ್ಥ್ವಾರ್ಮ್ಸ್ ಏನಿದೆ ಅದು ಕೂಡ ಉಸಿರಾಟ ಮಾಡುತ್ತೆ. ಲೀಚ್ ಕೂಡ ಉಸಿರಾಟ ಮಾಡುತ್ತೆ. ಥ್ರೂ ವಿಚ್ ಮೀನ್ಸ್ ಕ್ಯುಟೇನಿಯಸ್ ರೆಸ್ಪಿರೇಷನ್. ಅಂದ್ರೆ ನಾವು ಹೇಗೆ ನಮ್ಮ ಶ್ವಾಸಕೋಶ ಇದೆಯಲ್ಲ ಅದರಿಂದ ಉಸಿರಾಟ ಮಾಡಲ್ಲ, ಅದಕ್ಕೆ ಆತರ ಅಷ್ಟು ಡೆವಲಪ್ ಆಗಿಲ್ಲ. ಅಲ್ಲಿ ಸೈಜ್ ಕೂಡ ಇಲ್ಲ ನೋಡಿ. ಅದು ಎಲ್ಲಿಂದ ಉಸಿರಾಟ ಮಾಡುತ್ತೆ, ಥ್ರೂ ದ ಸ್ಕಿನ್. ಇಲ್ಲೇನ್ ಸ್ಕಿನ್ ಇದೆಯಲ್ಲ ಇದನ್ನ ನಾವು ಕ್ಯುಟೇನಿಯಸ್ ಅಂತ ಹೇಳ್ತೀವಿ. ಅಪ್ಪರ್ ಲೇಯರ್ ಏನಿದೆ ಕ್ಯುಟೇನಿಯಸ್, ಈ ಕ್ಯುಟೇನಿಯಸ್ ಥ್ರೂ ಏನ್ ಮಾಡುತ್ತೆ, ರೆಸ್ಪಿರೇಟ್ ಮಾಡ್ತಾ ಹೋಗುತ್ತೆ. ಅರ್ಥ ಆಗ್ತಿದೆಯಲ್ಲ? ದೆನ್ ಸರ್ಕ್ಯುಲೇಟರಿ ಸಿಸ್ಟಮ್ ಈಸ್ ಕ್ಲೋಸ್ಡ್ ಹಿಯರ್. ಏನು, ಇಲ್ಲಿ ಬ್ಲಡ್ ಬಂತು ಅಂತ ಆಯ್ತು. ಕ್ಲೋಸ್ಡ್ ಏನು, ವೇನ್ಸ್ ಇರುತ್ತೆ, ಅಂದ್ರೆ ಪೈಪ್ಲೈನ್ ಇರುತ್ತೆ ಸಪರೇಟ್ ಆಗಿ, ಅಲ್ಲಿ ಬ್ಲಡ್ ಸರ್ಕ್ಯುಲೇಟ್ ಆಗ್ತಾ ಹೋಯ್ತು. ಓಕೆ, ಯೂನಿಕ್ ಫೀಚರ್. ಇಲ್ಲೂ ಕೂಡ ಬ್ರೇನ್ ಇದೆ. ಬ್ರೇನ್ ಹೇಗೆ ಕನೆಕ್ಟ್ ಆಗಿದೆ, ಇಲ್ಲಿ ಕಿಡ್ನಿ ಸಿಸ್ಟಮ್ ಕೂಡ ಇದೆ. ನಮ್ ಹಾಗೇನೆ ಅದಕ್ಕೂ ಕೂಡ ಕಿಡ್ನಿ ಸಿಸ್ಟಮ್ ಇದೆ. ಅದನ್ನ ನಾವೇನ್ ಹೇಳ್ತೀವಿ, ನೆಫ್ರಿಡಿಯಾ ಅಂತ ಹೇಳ್ತೀವಿ. ಇದನ್ನ ಹಾಫ್ ಪೋರ್ಷನ್ ಅಲ್ಲಿ ಕಟ್ ಮಾಡಿದಾಗ ಏನ್ ಗೊತ್ತಾಗುತ್ತೆ, ನರ್ವ್ಸ್ ಕೂಡ ಇದೆ. ಅಂದ್ರೇನು, ಸರ್ಕ್ಯುಲೇಷನ್ಗೆ, ಬ್ಲಡ್ ಸರ್ಕ್ಯುಲೇಷನ್ಗೆ ನರ್ವ್ಸ್ ಕೂಡ ಇದೆ ಅಲ್ವಾ. ಸೆಗ್ಮೆಂಟೆಡ್ ಪಾರ್ಟ್ ಇದೆ. ಈಚ್ ಸೆಗ್ಮೆಂಟೆಡ್ ಪಾರ್ಟ್ ಈಸ್ ಕನೆಕ್ಟೆಡ್ ವಿತ್ ನರ್ವ್ಸ್. ಇದನ್ನ ಗ್ಯಾಂಗ್ಲಿಯಾ ಅಂತ ಹೇಳ್ತೀವಿ. ನಾನು ಬ್ರೇನ್ ಇದೆ ಅಂತ ಹೇಳಿದ್ನಲ್ಲ, ಇದನ್ನ ಗ್ಯಾಂಗ್ಲಿಯಾ ಏನಿದೆ ಕನೆಕ್ಟ್ ಮಾಡಿದೆ. ಆಕ್ಚುಲಿ ಇದು ಸ್ಪೈನಲ್ ಕಾರ್ಡ್ ಅಲ್ಲ, ಗ್ಯಾಂಗ್ಲಿಯಾ. ಓಕೆ, ಇದನ್ನ ನಾವು ಇಲ್ಲಿ ಪ್ರತಿಯೊಂದು ಪೋರ್ಷನ್ ಅಲ್ಲೂ ಕೂಡ ನರ್ವ್ಸ್ ಇದೆ. ದೀಸ್ ನರ್ವ್ಸ್ ಆರ್ ಹೆಲ್ಪ್ಫುಲ್ ಫಾರ್ ದ
ಲೋಕೋಮೋಷನ್ ಅಂದ್ರೆ ಏನು? ಮೂವ್ಮೆಂಟ್ಗೆ ಹೆಲ್ಪ್ ಆಗುವಂಥದ್ದು. ಇಲ್ಲಿ ನೋಡಿ ಐಸ್ ಬಂತು, ಇಲ್ಲಿ ತನಕ ಯಾವುದೇ ಅನಿಮಲ್ಗೆ ಐಸ್ ಇರಲಿಲ್ಲ. ಇಲ್ಲಿ ಯಾವುದೇ ಅನಿಮಲ್ಸ್ಗೂ ಕೂಡ ಲೋಕೋಮೋಷನ್ ಇತ್ತು, ಬಟ್ ಬೇರೆ ತರದಲ್ಲಿ ಇತ್ತು. ಇಲ್ಲಿ ಸೆಗ್ಮೆಂಟೆಡ್ ಪಾರ್ಟ್ ಇಂದ ಏನ್ ಮಾಡ್ತಾ ಹೋಗುತ್ತೆ? ಮೂವ್ ಮಾಡ್ತಾ ಹೋಗುತ್ತೆ. ಓಕೆ, ದಟ್ಸ್ ದ ಸ್ಪೆಷಲ್ ಫೀಚರ್ ಇನ್ ಅನೆಲಿಡಾ. ಆಂಟೆನಾ ಕೂಡ ಇದೆ, ಆಂಟೆನಾದಿಂದ ಸೆನ್ಸ್ ಮಾಡುತ್ತೆ ಅಲ್ಲಿ ಏನಿದೆ ಏನಿಲ್ಲ ಅನ್ನೋದು. ಓಕೆ, ನೆಕ್ಸ್ಟ್ ಹಿಯರ್ the reproduction is purely sexual. Earthworms and leeches are monoecious. ಇಲ್ಲಿ ಪೆಕ್ಯುಲರ್ ಥಿಂಗ್ ಏನು ಅಂತಂದ್ರೆ ಮೊನೋಯಿಷಿಯಸ್ ಅಂತಂದ್ರೆ ಡೈಯಿಷಿಯಸ್ ಅಲ್ಲ, ಒಂದೇ ಆನಿಮಲ್ ಅಲ್ಲಿ ಎರಡು ಪೋರ್ಷನ್ ಇರುತ್ತೆ, ಒಂದು ಮೇಲ್ ಅಂಡ್ ಫೀಮೇಲ್. ಹಾಗಾಗಿ ಇದನ್ನ ನಾವು ಮೊನೋಯಿಷಿಯಸ್ ಅಂತ ಹೇಳ್ತೀವಿ. ಡೈಯಿಷಿಯಸ್ ಅಂತ ಆದ್ರೆ ಫೀಮೇಲ್ ಅರ್ಥವಂ ಬೇರೆ ಇರುತ್ತೆ, ಮೇಲ್ ಅರ್ಥವಂ ಬೇರೆ ಇರ್ತಾ ಇತ್ತು. ಬಟ್ ಇದರಲ್ಲಿ ಹಾಗಿಲ್ಲ. ಬಟ್ ನೀರೀಸ್ ಅಲ್ಲಿ ಮಾತ್ರ this is purely a separate one, dioecious. And then development is indirect. Unique feature, we already know that two segments are there, segmented part ಇದೆ, longitudinal and then circular muscles. ನಮಗೆಲ್ಲ ಏನಿದೆ ಮಸಲು? ಲಾಂಗ್ ಆಗಿದೆ ಅಲ್ವಾ? ನೀವು ಯಾವ ಬಾಡಿ ಪಾರ್ಟ್ಸ್ ನ ಕೈನ ಹಂಗೆ ಟ್ವಿಸ್ಟ್ ಮಾಡಿದ್ರೆ ಏನಾಯ್ತು? ನಮ್ಗೆ ಮಸಲ್ ಏನ್ ಮಾಡುತ್ತೆ? ಈ ಲಾಂಗ್ ಪೋರ್ಷನ್ ಅಲ್ಲಿ ಇರುತ್ತೆ. ಬಟ್ ಅರ್ಥವಮ್ಸ್ ಅಲ್ಲಿ ಅಥವಾ ಏನು ಎರೆಹುಳದಲ್ಲಿ ಏನಾಯ್ತು? ರೌಂಡ್ ಫಾರ್ಮ್ ಅಲ್ಲಿ ಇರುತ್ತೆ. ಹಾಗಾಗಿ ಇದನ್ನ ನಾವು ಸರ್ಕ್ಯುಲರ್ ಮಸಲ್ ಅಂತ ಹೇಳ್ತೀವಿ. ಓಕೆ, ಇನ್ ಲೋಕೋಮೋಷನ್, ಮೂವ್ಮೆಂಟ್, ಓಡಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇಲ್ಲಿ ಸ್ಪೆಷಲ್ ಆಗಿ ಒಂದು ವರ್ಡ್ಸ್ ಅನ್ನ ಹೇಳ್ತಾರೆ ಲೋಕೋಮೋಟರಿ ಆರ್ಗನ್ಗೆ. ನಮ್ಗೆ ಹೇಗೆ ಕೈ ಕಾಲ್ ಅಂತ ಹೇಳ್ತೀವಲ್ಲ, ಇಲ್ಲಿ ಏನ್ ಮಾಡ್ತಾರೆ ಪಾಪ ಅನೆಲಿಡಾ ಫ್ಯಾಮಿಲಿಯಲ್ಲಿ ಏನ್ ಹೇಳ್ತಾರೆ? ಅದಕ್ಕೆ ಸೀಟೆ ಅಂತ ಹೇಳ್ತಾರೆ, ಅಥವಾ ಪ್ಯಾರಾಪೋಡಿಯಾ ಅಂತ ಹೇಳ್ತೀವಿ. ಇದು ಕೂಡ ಎಕ್ಸಾಮಿಗೆ ಬರುತ್ತೆ. ಈಗ ಯಾವ್ದ್ರಲ್ಲಿ? ನಿಮ್ಮ ಬೋರ್ಡ್ ಎಕ್ಸಾಮ್ MCQ ಫಸ್ಟ್ ಪಾರ್ಟ್ ಅಲ್ಲಿ ಬರುತ್ತೆ. ಪ್ಯಾರಾಪೋಡಿಯಾ ಪ್ರೆಸೆಂಟ್ ಇನ್ ವಿಚ್ ಫೈಲಾ? 4 ಆನ್ಸರ್ ಕೊಡ್ತಾರೆ. ಯು ಹ್ಯಾವ್ ಟು ರೈಟ್ ದ ಥಿಂಗ್. ಎಸ್ಪೆಷಲಿ ಎಕ್ಸ್ಕ್ರೀಷನ್ ಬೈ ನೆಫ್ರಿಡಿ, ಅಂದ್ರೆ ಕಿಡ್ನಿ ಸಿಸ್ಟಮ್ ಇದೆ, ಅದನ್ನ ನಾವು ನೆಫ್ರಿಡಿಯಾ ಅಂತ ಹೇಳಿ ಹೇಳ್ತೀವಿ. ಎಕ್ಸಾಂಪಲ್ ಇಸ್ ಫೆರೆಟಿಮಾ, ಹಿರುಡುನೇರಿಯಾ ಅಂಡ್ ನೀರಿಸ್. ಲುಕ್ ಎಟ್ ಹಿಯರ್ ದ ಪಿಕ್ಚರ್. ಅರ್ಥವಮಿಗೆ ಏನ್ ಹೇಳ್ತಾರೆ? ಫೆರೆಟಿಮಾ ಅಂತ ಹೇಳ್ತೀವಿ. ಲೀಚ್ಗೆ ಏನ್ ಹೇಳ್ತೀವಿ? ಹಿರುಡೇನೇರಿಯಾ ಅಂತ ಹೇಳಿ. ನೀರಿಸ್ ಅಂತ ಹೇಳಿ ನೋಡಿ, ಲೋಕೋಮೋಷನ್ ಪಾರ್ಟ್ ಏನಾಗಿರುತ್ತೆ? ಸರ್ಕ್ಯುಲರ್ ಮಸಲ್ಸ್ ಏನಿದೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಓಕೆ, ಇದನ್ನ ಸ್ಯಾಂಡ್ ವರ್ಮ್ ಅಂತ ಕೂಡ ಹೇಳ್ತೀವಿ. ನೆಕ್ಸ್ಟ್ ಗ್ರೂಪ್ ಇಸ್ ಆರ್ಥೋಪೋಡಾ. ಇದು ಲಾರ್ಜೆಸ್ಟ್ ಗ್ರೂಪ್. ಯಾಕಂದ್ರೆ ನೀವು ಇಷ್ಟು ವೆರೈಟಿ ಕಲರ್ಫುಲ್ ಇನ್ಸೆಕ್ಟ್ಸ್ ನ ನೀವೆಲ್ಲಿ ನೋಡ್ತೀರಿ? ಆರ್ಥೋಪೋಡ್ ಫ್ಯಾಮಿಲಿಯಲ್ಲಿ ನೋಡ್ತೀರಿ. ಕೆಲವೊಂದು ಫ್ಯಾಮಿಲಿ ಏನಿರುತ್ತೆ ನಿಮ್ಮಲ್ಲಿ ಕೆಲವೊಬ್ರದ್ದು ಚಿಕ್ಕ ಫ್ಯಾಮಿಲಿ ಇರುತ್ತೆ, ಕೆಲವೊಬ್ರದ್ದು ದೊಡ್ಡ ಫ್ಯಾಮಿಲಿ ಇರುತ್ತೆ, ಜಾಯಿಂಟ್ ಫ್ಯಾಮಿಲಿ ಇರುತ್ತೆ. ಅದೇ ತರ ಆನಿಮಲ್ ಫ್ಯಾಮಿಲಿಯಲ್ಲೂ ಕೂಡ, ಅನಿಮಲ್ ಕಿಂಗ್ಡಮ್ ಅಲ್ಲೂ ಕೂಡ ದೊಡ್ಡ ಫ್ಯಾಮಿಲಿ ಯಾವುದು? ಆರ್ಥೋಪೋಡಾ ಫ್ಯಾಮಿಲಿ. ಓಕೆ, ಲುಕ್ ಎಟ್ ಹಿಯರ್. ಬೀಸ್, ಡ್ರ್ಯಾಗನ್ ಫ್ಲೈ, ಸೆಂಟಿಪಿಡೆ, ಮಿಲ್ಲಿಪಿಡೆ. ಈಗ ರೈಟ್ ನೋ ಏನಾಗಿದೆ? ಮಳೆಗಾಲ ತುಂಬಾ ಚೆನ್ನಾಗಿ ಬರ್ತಾ ಇದೆ ಅಲ್ವಾ? ಇದನ್ನೆಲ್ಲ ನಾವು ಈ ಸ್ಪೀಶೀಸ್ನೆಲ್ಲ ಚೆನ್ನಾಗಿ ನೋಡ್ಬೋದು. ಯಾಕೆ ಇದನ್ನ ಆರ್ಥೋಪೋಡಾ ಅಂತ ಹೇಳ್ತೀವಿ? ಕ್ರಾಬ್ಸ್ ನೋಡ್ಬೋದು, ಪ್ರಾನ್ ನೋಡ್ಬೋದು. ಇದಕ್ಕೇನ್ ಹೇಳ್ತೀರಿ ನೀವು? ನಾವು ಕನ್ನಡದಲ್ಲಿ ಇದನ್ನ ಜರಿ ಅಂತ ಹೇಳ್ತಾರೆ, ಅಥವಾ ಏನ್ ಹೇಳ್ತಾರೆ? ಸ್ಕಾರ್ಪಿಯನ್, ಚೇಳು ಅಂತ ಕೂಡ ಹೇಳ್ಬೋದು. ಅದೇ ಗ್ರೂಪ್ಗೆ ಬರುತ್ತೆ. ಇದು ಸ್ಪೈಡರ್, ಜೇಡ. ಇದೆಲ್ಲ ಗ್ರೂಪ್ ಎಲ್ಲಿ ಬಂತು? ಇಲ್ಲಿ ಆರ್ಥೋಪೋಡಾಕ್ಕೆ ಸೇರಿರುವಂತದ್ದು. ವೈ? ಬಿಕಾಸ್ ದೇ ಹ್ಯಾವ್ ಅ ಸ್ಪೆಷಲ್ ಫೀಚರ್ ಇಸ್ ದಟ್ ದೇ ಆರ್ ಸೆಗ್ಮೆಂಟೆಡ್. ಆಲ್ಸೋ ದೇ ಹ್ಯಾವ್ ಅ chitinous exoskeleton. Look at here. Chitinous ಅಂದ್ರೆ ಖೈಟಿನ್ ಒಂದು ಕಾರ್ಬೋಹೈಡ್ರೇಟ್ ಅಥವಾ ಒಂದು ಕಂಪೋನೆಂಟ್. ಸಿಂಪಲ್ ಆಗಿ ಕಂಪೋನೆಂಟ್ ಅಂತ ಇಟ್ಕೊಳ್ಳಿ. ಕಂಪೋನೆಂಟ್ ಏನಾಗುತ್ತೆ? ಈ ಬಾಡಿ ಏನಿದೆ ಕಂಪ್ಲೀಟ್ ಆಗಿ ಹಾರ್ಡ್ ಆಗೋದಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಹಾಗೆ ಎಕ್ಸೋಸ್ಕೆಲೆಟನ್. ಎಕ್ಸೋ ಅಂತಂದ್ರೆ ಅಪ್ಪರ್ ಪೋರ್ಷನ್ ಮಾತ್ರ ಹಾರ್ಡ್ ಆಗಿರುತ್ತೆ, ಇನ್ನರ್ ಪೋರ್ಷನ್ ಏನಿರುತ್ತೆ ವೆರಿ ಸಾಫ್ಟ್. ಅದಕ್ಕಾಗಿ ಇದನ್ನ ನಾವೇನ್ ಹೇಳ್ತೀವಿ? ಸ್ಕೆಲೆಟನ್. ಅವನ್ ನೋಡು, ನೀವು ಜೋಕ್ ಮಾಡ್ತೀರಲ್ಲ ಯಾರನ್ನಾರು ನೋಡಿ, ಒಳ್ಳೆ ಸ್ಕೆಲೆಟನ್ ತರ ಇದ್ದಾನೆ ಅಂತ ಹೇಳಿ, ಅಥವಾ ಇದಾರೆ ಅಂತ ಹೇಳಿ. ಯಾಕೆ ಸ್ಕೆಲೆಟನ್ ಅಂದ್ರೆ ಬಾಡಿ ಶೇಪಿಗೆ, ಬಾಡಿ ಫಾರ್ಮೇಶನ್ಗೆ ಏನ್ ಮಾಡುತ್ತೆ? ದಿಸ್ ವಿಲ್ ಹೆಲ್ಪ್, ವಿಚ್ ಇಸ್ ದ ಕಂಟೆಂಟ್? ಖೈಟಿನಿಯಸ್ ಕಂಟೆಂಟ್ ಆರ್ ಖೈಟಿನ್ ಕಂಟೆಂಟ್. ಓಕೆ, ನೀವು ಅಕಸ್ಮಾತ್ ಎಲ್ಲಾದ್ರೂ ಇದನ್ನ ತುಳಿದ್ರೆ ಶಬ್ದ ಬರುತ್ತೆ, ಏನಂತ? ಟಕ್ ಅಂತ, ಬಿಕಾಸ್ ಆಫ್ ದಿಸ್ ಖೈಟಿನ್ ಕಂಟೆಂಟ್. ಓಕೆ, look at here.
ಆರ್ಗನ್ ಸಿಸ್ಟಮ್ ನೋಡಿ, ಇಲ್ಲೆಲ್ಲ ನಾವು ಇಷ್ಟು ಇವತ್ತಿನ ಏನ್ ಸೆಷನ್ ಅಲ್ಲಿ ಏನ್ ಡಿಸ್ಕಸ್ ಮಾಡಿದ್ವಲ್ಲ, ಕಂಪ್ಲೀಟ್ ಆಗಿ ಆರ್ಗನ್, ಸೆಲ್ಯುಲರ್ ಇಲ್ಲ, ಟಿಶ್ಯೂ ಲೆವೆಲ್ ಇಲ್ಲ, ಕಂಪ್ಲೀಟ್ಲಿ ಆರ್ಗನ್ ಸಿಸ್ಟಮ್ ಡೆವಲಪ್ ಆಗ್ತಾ ಹೋಗಿದೆ. ದೆನ್ ಸಿಮೆಟ್ರಿ ಇಸ್ ಬೈಲ್ಯಾಟ್ರಲ್, ಅಗೇನ್ ಟ್ರಿಪ್ಲೋಬ್ಲಾಸ್ಟಿಕ್, ಸೀಲಮೇಟ್ ಕ್ಯಾವಿಟಿ ಇಸ್ ಆಲ್ಸೋ ಪ್ರೆಸೆಂಟ್. ಹ್ಯಾಬಿಟ್ಯಾಟ್, ಲುಕ್ ಇಟ್ ಹಿಯರ್, ಕಾಸ್ಮೋಪಾಲಿಟನ್. ಕಾಸ್ಮೋಪಾಲಿಟನ್ ಅಂದ್ರೆ ಏನು? ದೇರ್ ಇಸ್ ನೋ ಏನು ರಿಸ್ಟ್ರಿಕ್ಟೆಡ್ ಏರಿಯಾ, ಎಲ್ಲಿ ಅದಕ್ಕೆ ಹೆಲ್ಪ್ ಆಗೋ ತರ ಇರುತ್ತೆ ಅಲ್ಲೆಲ್ಲ ಕೂಡ ನಾವು ಈ ಗ್ರೂಪ್ನ, ಈ ಆರ್ಥೋಪೋಡಾ ಫ್ಯಾಮಿಲಿನ ನೋಡ್ಬೋದು. ಹನಿ ಬೀಸ್ ಎಲ್ಲಿರುತ್ತೆ, ಹೂ ಎಲ್ಲಿರುತ್ತೋ ಅಥವಾ ಮಕರಂದ ಎಲ್ಲಿರುತ್ತೋ ಅಲ್ಲೆಲ್ಲ ಕೂಡ ಓಡಾಡ್ತಾ ಇರುತ್ತೆ. ಹಾಗಂತ ನಾವು ಅದಕ್ಕೆ ಏರಿಯಾನ ರಿಸ್ಟ್ರಿಕ್ಟ್ ಮಾಡೋಕ್ಕಾಗತ್ತಾ? ನೋ. ಸ್ಪೈಡರ್ ಅನ್ನ ಎಲ್ಲಿ ನೋಡ್ತೀವಿ ನಾವು? ಕಂಪ್ಲೀಟ್ ಎಲ್ಲಾದ್ರೂ ಕೂಡ ನಾವು ನೋಡ್ಬೋದು ಅಲ್ವಾ? ಚೇಳನ್ನ ಎಲ್ಲಿ ನೋಡೋಕ್ಕಾಗತ್ತೆ? ಎಂಟೈರ್ ಎಲ್ಲ ಕೂಡ ನೋಡ್ಬೋದು. ಹಾಗಾಗಿ ಕಾಸ್ಮೋಪಾಲಿಟನ್. ಹ್ಯಾಬಿಟಾಟ್ ಏನು, ನಾವು ಆಲ್ಮೋಸ್ಟ್ ಎಲ್ಲ ಕಡೆ ಇರೋದನ್ನ ನೋಡ್ಬೋದು. ಡೈಜೆಸ್ಟಿವ್ ಸಿಸ್ಟಮ್ ಇಸ್ ಕಂಪ್ಲೀಟ್. Look at here, respiratory system is also present, which is in the form gills, book-like gills, trachea, book lungs. ಇಲ್ಲಿ ನೋಡಿ ಲಂಗ್ಸ್ ಬರ್ತಾ ಹೋಯ್ತು, ನಮ್ಗೆ ಹೇಗಿದೆಯಲ್ಲ ಲಂಗ್ಸ್, ಅದೇ ತರ ಇಲ್ಲೂ ಕೂಡ ಸ್ಟಾರ್ಟ್ ಆಗ್ತಾ ಹೋಯ್ತು. ಬಟ್ ದ ಸರ್ಕ್ಯುಲೇಟರಿ ಸಿಸ್ಟಮ್ ಇಸ್ ಓಪನ್ ಟೈಪ್, ನಾಟ್ ಅ ಕ್ಲೋಸ್ಡ್ ಟೈಪ್. Look at here, the reproduction is dioecious, male and then female part. Usually internal fertilization happens in this Arthropoda family. The word oviparous, oviparous ಅಂತಂದ್ರೆ ನಾನು ಫಸ್ಟ್ ಅಲ್ಲೇ ಹೇಳಿದ್ದೀನಿ, ಎಗ್ ಅಂದ್ರೇನು, ಎಗ್ ಲೇಯಿಂಗ್ ಆನಿಮಲ್ಸ್. ಇಲ್ಲಿ ನೋಡಿ, ಬಟರ್ಫ್ಲೈ ಆಗ್ಬೇಕು ಅಂತಾದ್ರೆ ಎಗ್ನ ಹ್ಯಾಚ್ ಮಾಡ್ತಾ ಹೋಗುತ್ತೆ, ಇಡ್ತಾ ಹೋಗುತ್ತೆ, ಅದನ್ನ ನಾವು ಏನ್ ಹೇಳ್ತೀವಿ? ಓವಿಪಾರಸ್ ಅಂತ ಹೇಳ್ತೀವಿ. ಇಂಡೈರೆಕ್ಟ್ ಡೆವಲಪ್ಮೆಂಟ್ ಅಂತ ತುಂಬಾ ಕಡೆ ಬರ್ತಾ ಹೋಯ್ತು. ಇಂಡೈರೆಕ್ಟ್ ಡೆವಲಪ್ಮೆಂಟ್ ಅಂದ್ರೇನು? ಈ ಎಗ್ ಹಾಗೇನೆ ಹ್ಯಾಚ್ ಆದ ತಕ್ಷಣ ಬಟರ್ಫ್ಲೈ ಬಂದ್ಬಿಡಲ್ಲ. ಇಲ್ಲಿ ಮಧ್ಯದಲ್ಲಿ ಒಂದು ಸ್ಟೇಜ್ ಇದೆ. ಯಾವ ಸ್ಟೇಜ್ ಇದೆ ಇದು? ಲಾರ್ವಾ ಸ್ಟೇಜ್. ಲಾರ್ವಾ ಸ್ಟೇಜ್ ಅಲ್ಲಿ ಕಂಪ್ಲೀಟ್ ಆಗಿ ರೆಸ್ಟಿಂಗ್ ಪೀರಿಯಡ್ ಅಲ್ಲಿ ಇರುತ್ತೆ. ದೆನ್ ಇಟ್ ಕಮ್ಸ್ ಔಟ್ ಆಸ್ ಎ ವಿಚ್ ಒನ್? ಬಟರ್ಫ್ಲೈ. ಹಾಗಾಗಿ ದ ಡೆವಲಪ್ಮೆಂಟಲ್ ಸ್ಟೇಜ್ ಇಸ್ ಇಂಡೈರೆಕ್ಟ್, ನಾಟ್ ಅ ಡೈರೆಕ್ಟ್. ಇನ್ ಕೆಲವೊಂದು ಸ್ಪೀಶೀಸ್ ಅಲ್ಲಿ ಡೈರೆಕ್ಟ್ ಕೂಡ ನಾವು ನೋಡ್ಬೋದು. ಓಕೆ, unique feature in Arthropoda. They have a abdomen. Abdomen ಅಂತಂದ್ರೇನು? ಹೊಟ್ಟೆ ಪೋರ್ಷನ್. ಥೊರಾಕ್ಸ್, ಬೆನ್ನಿನ ಭಾಗ. ಹೆಡ್, ಆಂಟೆನಾ. ಆಂಟೆನಾ ನಿಮ್ಗೆಲ್ಲ ಇದೆಯಾ? ನಿಮ್ಗೆ ಆಂಟೆನಾ ಇದೆಯಾ? ನೋ, ವಿ ಡೋಂಟ್ ಹ್ಯಾವ್ ಎನಿ ಆಂಟೆನಾ, ಬಟ್ ವಿ ಹ್ಯಾವ್ ಅ ಹೇರ್. ಹೇರ್ ಆಲ್ಸೋ ಆಕ್ಟ್ಸ್ ಲೈಕ್ ಅ ಆಂಟೆನಾ ಇನ್ ಸಮ್ ಕೇಸಸ್ ಇನ್ ಅವರ್ ಬಾಡಿ. ಯಾವಾಗ ಕೇಸಸ್ ಅಲ್ಲಿ ಆಗುತ್ತೆ? ಯಾವಾಗ ಚಳಿ ಆಗುತ್ತಲ್ಲ, ನಮ್ಮ ಸ್ಕಿನ್ ಮೇಲೆ ಇರುವಂತ ಹೇರ್ಗಳು ಆಂಟೆನಾ ತರ ವರ್ಕ್ ಆಗುತ್ತೆ. ಓಕೆ, ನಿಮ್ಗೆ ಏನಾದ್ರು ಇಮೋಷನಲ್ ಫೀಲಿಂಗ್ಸ್ ಆದಾಗ ಏನಾಗುತ್ತೆ? ಈ ಸ್ಕಿನ್ ಮೇಲಿರುವಂತ ಹೇರ್ಸ್ ಗಳೇನೆ ನಿಮ್ಗೆ ಸಿಗ್ನಲ್ ಕೊಡೋದು ಬ್ರೈನಿಗೆ. ಹಾಗಾಗಿ ನಮ್ಮಲ್ಲೂ ಆಂಟೆನಾ ಇದೆ, ಬಟ್ ಈಸ್ ಇನ್ ದ ಡಿಫ್ರೆಂಟ್ ಫಾರ್ಮ್. ನಮ್ಮ ಇವಲ್ಯೂಷನ್ ಆಗ್ತಾ ಏನಾಯ್ತು, ಈ ಹನಿ ಬೀಸಲ್ಲಿ ಇರೋ ತರ ಇಲ್ಲೇನು ದೊಡ್ಡ ದೊಡ್ಡದು ಆಂಟೆನಾ ಜಿಲ್ಲೆಯಲ್ಲಿ ಇರುತ್ತಲ್ಲ, ಆ ತರ ಆಂಟೆನಾ ನಮ್ಗೆ ಇಲ್ಲಿ ಮೇಲೆ ಎರಡು ಇರೋದಿಲ್ಲ. ಬಟ್ ಏನಿರುತ್ತೆ? ವಿ ಹ್ಯಾವ್ ಅ ವೆರಿ ಟೈನಿ ಹೇರ್ ಆನ್ ಅವರ್ ಸ್ಕಿನ್. ಇದನ್ನ ಕಂಪ್ಲೀಟ್ ಆಗಿ ಯಾವತ್ತು ಡೆಸ್ಟ್ರಾಯ್ ಮಾಡಬಾರ್ದು. ಯಾಕೆಂದ್ರೆ ಬ್ರೈನಿಗೆ ಸೆನ್ಸೇಷನ್ ಕೊಡುವಂಥದ್ದು, ಏನು ಸಿಗ್ನಲ್ ನ ಪಾಸ್ ಮಾಡುವಂಥದ್ದು ಯಾವ ಕೆಪಾಸಿಟಿ ಇರುತ್ತೆ? ನಮ್ಮ ಸ್ಕಿನ್ ಮೇಲೆ ಇರುವಂತ ಹೇರಿಗಿರುತ್ತೆ. ಅದು ಕೂಡ ಹೆಲ್ದಿ ಪರ್ಪಸ್ಗೆ ಇರುವಂತದ್ದು. ಸುಮ್ಮನೆ ನಮ್ಗೆ ದೇವರು ಅದನ್ನೆಲ್ಲ ಫಾರ್ಮೇಶನ್ಗೆ ಕೊಟ್ಟಿಲ್ಲ. ಓಕೆನಾ? ದಿಸ್ ಇಸ್ ಅ ಯೂನಿಕ್ ಫೀಚರ್. ಮಾಲ್ಫಿಗಿಯನ್ ಟ್ಯೂಬ್ಯೂಲ್ಸ್, ಇದು ಕೂಡ ಮೂವ್ಮೆಂಟ್ಗೆ ಹೆಲ್ಪ್ ಮಾಡುತ್ತೆ. ಓಕೆ, ಇಂಟೆಸ್ಟೈನ್ ಬಂತು ನೋಡಿ. ಇಂಟೆಸ್ಟೈನ್ ಏನಾಯ್ತು? ಇಂಟೆಸ್ಟೈನ್ ಅಂದ್ರೆ ಏನು? ನಮ್ಮ ಜೀರ್ಣಾಂಗ ವ್ಯವಸ್ಥೆ. ರೆಕ್ಟಮ್ ಅಂಡ್ ದೆನ್ ಆನಸ್. ಕಂಪ್ಲೀಟ್ ಆಗಿ ಕಿಡ್ನಿ ಅಥವಾ ಎಕ್ಸ್ಕ್ರೀಟರಿ ಸಿಸ್ಟಮ್ ಏನಿದೆ, ಹೊರಗಡೆ ಹಾಕುವಂತ ಪೋರ್ಷನ್ ಏನಿದೆ, ಕಂಪ್ಲೀಟ್ ಆಗಿ ಡೆವಲಪ್ ಆಗಿರುತ್ತೆ. ಜಾಯಿಂಟೆಡ್ ಅಪಂಡೇಜಸ್, ಇಲ್ಲಿ ನೋಡಿ, ಫ್ಲೈಯಿಂಗಿಗೂ ಕೂಡ ಹೆಲ್ಪ್ ಆಗುತ್ತೆ, ಜೊತೆಗೆ ಹಾರಿ ಬಂದು ನಿಂತ್ಕೊಳ್ಳೋಕೆಲ್ಲ ಬೇಕಲ್ಲ, ಕುಷನ್ ಆಕ್ಷನ್, ಅದು ಕೂಡ ನಾವು ಪಾರಿಫೆರಾ ಸ್ಪಾಂಜಸ್ ಇಂದ ಬರ್ತಾ ಇತ್ತಾ ಈ ತರ ನಿಂತ್ಕೊಳ್ಳೋದು, ಹಾರಾಡೋದು ಎಲ್ಲ ಇಲ್ಲ. ಕಂಪ್ಲೀಟ್ ಆಗಿ ಒನ್ ಬೈ ಒನ್ ಸ್ಟೆಪ್ ಅಲ್ಲಿ ಡೆವಲಪ್ ಆಗ್ತಾ ಹೋಯ್ತು. ದಟ್ ಈಸ್ ಅ ಸ್ಪೆಷಲ್ ಫೀಚರ್ ಇನ್ ಆರ್ಥೋಪೋಡಾ. ಓಕೆ, look at here, these are the example of Arthropoda family. Some acts like a various insect. ನೀವೆಲ್ಲ ಇದನ್ನ ಸೊಳ್ಳೆ, ನೊಣ ಎಲ್ಲ ಇದೆಲ್ಲ ರೆಗ್ಯುಲರ್ ಆಗಿ ನೋಡಿರ್ತೀರಿ. ನಿಮ್ಮ ಮನೆ, ಯಾರ ಮನೆ ಹತ್ರ ಎಲ್ಲ ಕಾಡಿರುತ್ತೆ ಅಥವಾ ಬೇರೆ ಬೇರೆ ರೀಜನ್ ಇರುತ್ತೆ, ಬಟರ್ಫ್ಲೈಸ್, ಹನಿ ಬೀಸ್, ಇದನ್ನೆಲ್ಲದೂ ಕೂಡ ನಾವು ಅಬ್ಸರ್ವ್ ಮಾಡ್ಬೋದು. ಹಾಗಾಗಿ ಈ ಫ್ಯಾಮಿಲಿ ಏನಿದೆ ಕಂಪ್ಲೀಟ್ ಆಗಿ ದೊಡ್ಡದಾಗಿರೋಂಥ ಫ್ಯಾಮಿಲಿ. ಎಕನಾಮಿಕಲಿ ಇಂಪಾರ್ಟೆಂಟ್ ಇನ್ಸೆಕ್ಟ್ ಅಂತ ಹೇಳ್ತೀವಿ.
ಲುಕ್ ಇಟ್ ಹಿಯರ್, ನೀವೇನಾದ್ರು ಕರಿಯರ್ ಮಾಡಬೇಕು ಅಂತ ಆದ್ರೆ ನೀವು ಜೇನು ಸಾಕಾಣಿಕೆ ಕೂಡ ಮಾಡ್ಬೋದು. ಇವಾಗ ಒಳ್ಳೆ ಪ್ಯೂರ್ ಜೇನಿಗೆ ವ್ಯಾಲ್ಯೂ ಇದೆ. ಬಾಂಬ್ಯಾಕ್ಸ್ ಅಂತಂದ್ರೆ ನೀವು ರೇಷ್ಮೆ ಸಾಕಾಣಿಕೆ. ಸೊ ಲ್ಯಾಸಿಫರ್ ಲ್ಯಾಕಾ ಅದು ಕೂಡ ನಿಮ್ಗೆ ಏನ್ ಮಾಡ್ತಾ ಹೋಗುತ್ತೆ, ಎಕನಾಮಿಕ್ ಆಗಿ ಒಳ್ಳೆ ರೇಷ್ಮೆ ಕ್ವಾಲಿಟಿ ಇರುವಂತ ರೇಷ್ಮೆ ಇದನ್ನ ಕೊಡ್ತಾ ಹೋಗುತ್ತೆ. ಓಕೆ, ಸೊ ಯು ಹ್ಯಾವ್ ಟು ಥಿಂಕ್ ಇನ್ ಅ ಡಿಫ್ರೆಂಟ್ ವೇ, ನಾಟ್ ಇನ್ ಅ ರೆಗ್ಯುಲರ್ ವೇ. ದೀಸ್ ಆರ್ ಸಮ್ ಇನ್ಸೆಕ್ಟ್ಸ್ ಆಕ್ಟ್ಸ್ ಲೈಕ್ ದ ವೆಕ್ಟರ್ ಅಂದ್ರೇನು, ಕೆಲವೊಂದು ರೋಗ ಬರೋದಕ್ಕೆ ಹೆಲ್ಪ್ ಮಾಡುವಂತ ಒಂದು ರಾಮಬಾಣ ಅಂತ ಹೇಳ್ತೀವಲ್ಲ, ಅದಕ್ಕೆ ವೆಕ್ಟರ್ ಅಂತ ಹೇಳ್ತೀವಿ. ಇದೆಲ್ಲದೂ ಕೂಡ ಸೊಳ್ಳೆ ಜಾತಿಗೆ ಸೇರಿರುವಂತದ್ದು. ಯಾವುದು? ಮಾಸ್ಕಿಟೋಸ್, ಅನೋಫಿಲಸ್, ಡೆಂಗ್ಯೂ, ಚಿಕನ್ ಗುನ್ಯಾ, ಮಲೇರಿಯಾ, ಆಮೇಲೆ ಹೌಸ್ ಫ್ಲೈ. ನೊಣಕ್ಕೆ ಏನ್ ಹೇಳ್ತೀವಿ ನಾವು? ಹೌಸ್ ಫ್ಲೈ ಅಂತ ಹೇಳ್ತೀವಿ. ಎಸ್ಪೆಷಲಿ ಏನ್ ಮಾಡುತ್ತೆ, ಕೊಲೆರಾ ತಂದು ಕೊಡುತ್ತೆ. ವೆರೈಟಿ ರೋಗನ ಕೊಡ್ತಾ ಹೋಗುತ್ತೆ ಫ್ರೀ ಆಗಿ, ವಿಥೌಟ್ ಎನಿ ಕಾಸ್ಟ್. ಇದಕ್ಕೇನು ದುಡ್ಡು ಕೊಡ್ಬೇಕಾಗಿಲ್ಲ, ಸಿಂಪಲ್ ಆಗಿ ಬರುತ್ತೆ, ಕಚ್ಚುತ್ತೆ, ಹೋಗ್ತಾ ಇರುತ್ತೆ, ಮತ್ತೊಬ್ಬರಿಗೆ ಕಚ್ಚುತ್ತೆ, ಅವ್ರಿಗೂ ಫ್ಲೈ ಮಾಡ್ತಾ ಹೋಗುತ್ತೆ. ಹಾಗೆ ವೈರಸ್ ಏನಿದೆ ಇದ್ರೊಳಗಡೆಗೆ ಡೆವಲಪ್ ಆಗ್ತಾ ಏನಾಯ್ತು, ಇದನ್ನ ಸ್ಪ್ರೆಡ್ ಮಾಡೋದಕ್ಕೆ ಏನಾದ್ರು ಒಂದು ಬೇಕಲ್ಲ, ಟ್ರಾನ್ಸ್ಪೋರ್ಟೇಷನ್ ವೆಹಿಕಲ್ ಬೇಕಲ್ಲ, ಅದೆಲ್ಲ ಈ ಇನ್ಸೆಕ್ಟ್ಗಳು ಕೆಲಸ ಮಾಡ್ತಾ ಹೋಗುತ್ತೆ. ದೆನ್ ಗ್ರಿಗಾರಿಯಸ್ ಪೆಸ್ಟ್ ಅಂತ ಹೇಳ್ತೀವಿ. ಪೆಸ್ಟ್ ಅಂದ್ರೇನು? ಕೀಟಗಳು. ಈ ಹೊಲದಲ್ಲೆಲ್ಲ ಇದು ಲಾಕಸ್ಟಾ ಅಂತ ಒಂದು ಕೀಟ. ಇದು ಕಂಪ್ಲೀಟ್ ನೀವು ಹೊಲ ನಾಶ ಮಾಡೋದಕ್ಕೆ ಒಂದು ಹಾಫ್ ಅನ್ ಅವರ್ ಸಾಕು. ಅಷ್ಟು ವಿಗರಸ್ ಆಗಿ, ಅಷ್ಟು ಫಾಸ್ಟ್ ಆಗಿ ಪ್ಲಾಂಟ್ ಅನ್ನ ತಿಂತಾ ಹೋಗುತ್ತೆ. ಓಕೆ, ಬಂದ್ರು ಕೂಡ 1-2 ಬರಲ್ಲ, ಗ್ರೂಪ್ ಅಲ್ಲಿ ದಂಡಲ್ಲಿ ಬರ್ತಾ ಹೋಗುತ್ತೆ. ಹಾಗಾಗಿ ಇದನ್ನ ನಾವೇನ್ ಹೇಳ್ತೀವಿ? ಗ್ರಿಗಾರಿಯಸ್ ಪೆಸ್ಟ್. ನಮ್ ಕಣ್ಣಿಗೆ ಕಾಣಿಸುತ್ತೆ, ಅದನ್ನ ನಾವು ಕಂಟ್ರೋಲ್ ಮಾಡಕ್ಕೆ ಸಾಧ್ಯ ಇಲ್ಲ, ಅಷ್ಟು ಲೆವೆಲ್ಗೆ ಇರುವಂತದ್ದು. ದೀಸ್ ಕಿಂಗ್ ಕ್ರಾಬ್ ಅನ್ನೋದೇನಿದೆ, ಕ್ರಾಬ್ ಅಂದ್ರೇನು? ಏಡಿ ಇದಕ್ಕೆ ಬರುತ್ತೆ ಫ್ಯಾಮಿಲಿಗೆ. ಅದ್ರದ್ದು ಸ್ಪೀಶೀಸು ಡಿಫ್ರೆಂಟ್ ಟೈಪ್ಸ್ ಇರುತ್ತೆ. ಅದು ಲಿವಿಂಗ್ ಫಾಸಿಲ್, ತುಂಬಾ ಹಳೇ ಒಂದು ಆನಿಮಲ್, ಹಳೆ ತಲೆ ಅಂತ ಹೇಳ್ತೀವಲ್ಲ, ಅದಕ್ಕೆ ಫಾಸಿಲ್ ಆಗಿ ಆಕ್ಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಫ್ಯಾಮಿಲಿ ಇಸ್ ಮೊಲ್ಯೂಸ್ಕಾ. ಬಂದ್ರಪ್ಪ ಎಲ್ಲ ಮಳೆಗಾಲದ ಫ್ಯಾಮಿಲಿಗಳು ಬಂದು. ಮಳೆಗಾಲದ ಫ್ಯಾಮಿಲಿ ಯಾರು? ಇವರೆಲ್ಲ ಸ್ನೇಲ್. ಇವರೆಲ್ಲ ಹೋಗಕ್ ಶುರು ಮಾಡಿದ್ರೆ 1 ಅವರ್ ಬೇಕು ಒಂದು ಪೊಸಿಷನ್ ಇಂದ ಇನ್ನೊಂದು ಪೊಸಿಷನ್ಗೆ ಹೋಗೋದಕ್ಕೆ, ಅಲ್ವಾ? ದಿಸ್ ಆರ್ ರೆಫರ್ಡ್ ಆಸ್ ಮೊಲುಸ್ಕಾ. ಮೊಲುಸ್ಕಾ ಅಂತಂದ್ರೇನು? ಫುಟ್ಬಾಲ್ನ ಯಾರು ಗೆಲ್ತಾರೆ ಅಂತ ಹೇಳೋದಕ್ಕೆ ಜರ್ಮನಿ ಗೆಲ್ಲುತ್ತಾ ಅಥವಾ ಬ್ರೆಜಿಲ್ ಗೆಲ್ಲುತ್ತಾ ಅಂತ ಹೇಳಿ ಆಕ್ಟೋಪಸ್ ಇಂದ ನೋಡಿದ್ರಂತೆ, ಅಲ್ವಾ? ಅದೇ ತರ ಅವೆಲ್ಲ ಯಾರಿಗೆ ಸೇರ್ತಾರೆ? ಇವರು ಮೊಲುಸ್ಕಾ ಫ್ಯಾಮಿಲಿಗೆ ಸೇರ್ತಾರೆ. ನೀವು ಮನೇಲಿ ಶಂಕಾಲ ಓದ್ತಿರಲ್ವಾ? ದೋಸ್ ಆರ್ ಕಮ್ಸ್ ಅಂಡರ್ ದ ಸೇಮ್ ಫ್ಯಾಮಿಲಿ. ಯಾವುದು? ಮೊಲುಸ್ಕಾ. ಓಕೆ, ಸಾಫ್ಟ್ ಬಾಡಿ ಇರುತ್ತೆ, ಬಟ್ ದೇ ಹ್ಯಾವ್ ಅ ಕ್ಯಾಪ್. ಮೇಲ್ಗಡೆ ಕ್ಯಾಪ್ ಇರುತ್ತೆ, ಹಾರ್ಡ್ ಕ್ಯಾಪ್. ನೋಡೋಣ ಏನೇನು ಅಂತ ಹೇಳಿ. ಆರ್ಗನ್ ಸಿಸ್ಟಮ್. ಇವತ್ತೆಲ್ಲ ಕಂಪ್ಲೀಟ್ ಆಗಿ ಆರ್ಗನ್ ಸಿಸ್ಟಮ್ ಬೈಲ್ಯಾಟ್ರಲ್. ಕಣ್ ಮುಚ್ಕೊಂಡು ನೀವು ಬರ್ದ್ಬಿಡ್ಬೋದು. ಎಲ್ಲಿಂದ? ಪ್ಲಾಟಿ ಹೆಲ್ಮಿಂಥಸ್ ಇಂದ ಆಲ್ಮೋಸ್ಟ್ ಆಲ್ ಎಲ್ಲದು ಆರ್ಗನ್ ಸಿಸ್ಟಮ್ ಬೈಲ್ಯಾಟ್ರಲ್, ಟ್ರಿಪ್ಲೋಬ್ಲಾಸ್ಟಿಕ್, ಕೆಲವೊಂದ್ ಕಡೆ ಅಸಿಲಮೇಟ್, ಸುಡೋಸಿಲಮೇಟ್, ಸಿಲಮೇಟ್. ಓಕೆ, ಸ್ಟೆಪ್ ಬೈ ಸ್ಟೆಪ್ ಬರ್ತಾ ಹೋಗುತ್ತೆ. ದೆನ್ ಹ್ಯಾಬಿಟ್ಯಾಟ್, ಅಕ್ವಾಟಿಕ್ ಎನ್ವಿರಾನ್ಮೆಂಟ್, ಫ್ಯೂ ಆರ್ ಟೆರೆಸ್ಟ್ರಿಯಲ್. ಎಲ್ಲದೂ ನಾವು ನೀರಲ್ಲಿ ನೋಡೋಕ್ಕಾಗಲ್ಲ, ಕೆಲವೊಂದನ್ನ ನಾವು ಭೂಮಿ ಮೇಲೆ ಅಂದ್ರೆ ನೆಲ ಏನ್ ಹೇಳ್ತೀರಿ, ಮಣ್ಣಿರೋ ಜಾಗದಲ್ಲಿ ಕೂಡ ನಾವು ಇದನ್ನ ನೋಡ್ಬೋದು. ಓಕೆ, ಡೈಜೆಸ್ಟಿವ್ ಸಿಸ್ಟಮ್ ಇಸ್ ಅಗೇನ್ ಇಟ್ ಇಸ್ ಟೋಟಲಿ ಕಂಪ್ಲೀಟ್, ನಾಟ್ ಅ incomplete one. Look at here, unique feature. This also have a antenna like appendages. Appendages ಅಂತಂದ್ರೇನು? ಟೆಂಟಾಕಲ್ ಅಂತ ಹೇಳ್ಬೋದು, ಅಥವಾ ಫಿಂಗರ್ ಲೈಕ್ ಪ್ರೊಜೆಕ್ಷನ್ ಅಂತ ಹೇಳ್ಬೋದು. ಯಾವ್ದಿದು? ಸ್ನೇಲ್ ದ ಎಕ್ಸಾಂಪಲ್. ಇದೇನ್ ಮಾಡುತ್ತೆ? ಸೆನ್ಸೇಷನ್ ನ ಪಾಸ್ ಔಟ್ ಮಾಡುತ್ತೆ. ದಿಸ್ ಆಲ್ಸೋ ಹ್ಯಾವ್ ಅ ಹೆಡ್ ಪೋರ್ಷನ್ ಅಂಡ್ ದೆನ್ ಗಿಲ್ಸ್ ಅಂದ್ರೇನು? ಫಾರ್ ಅ ರೆಸ್ಪಿರೇಟರಿ ಪರ್ಪಸ್. ಅಂಡ್ ದೆನ್ ದಿಸ್ ಹ್ಯಾವ್ ಅ ಹಾರ್ಡ್ ಶೆಲ್. Again, calcium carbonate, and then somehow chitin is again required to form such hard mass over the body. Okay, na? This also have a complete gut system. Gut system ಅಂದ್ರೇನು? ಜೀರ್ಣಾಂಗ ವ್ಯವಸ್ಥೆ ಏನಿದೆ ಕಂಪ್ಲೀಟ್ ಆಗಿ ಫಾರ್ಮೇಶನ್ ಆಗ್ತಾ ಹೋಗಿದೆ. ಹಾಗಾಗಿ ಮ್ಯಾಂಟಲ್ ತರ ಕೂಡ ಇದೆ. ಇದು ಕೂಡ ರೆಸ್ಪಿರೇಟರಿ ಪರ್ಪಸ್ಗೆ ಇನ್ ಸಮ್ ರೇರೆಸ್ಟ್ ಕೇಸ್ ಅಲ್ಲಿ ಆಗ್ತಾ ಹೋಗುತ್ತೆ. ಮೌತ್ ಪೋರ್ಷನ್ ಇದೆ, ಅಂಡ್ ದೆನ್ ರಾಡುಲಾ.
Radula is also helpful for the body movement. Look at here. What is the respiratory system here? I have told in earlier slide, that is a gills. ಯಾವಾಗ ಹೆಲ್ಪ್ ಆಗುತ್ತೆ? ಅಕ್ವಾಟಿಕ್ ಸಿಸ್ಟಮ್ ಅಲ್ಲಿ ಇದ್ದಾಗ ಗಿಲ್ಸ್ ಹೆಲ್ಪ್ ಆಗುತ್ತೆ. ಪಲ್ಮನರಿ ಸ್ಯಾಕ್ಸ್ ಇದ್ದಾಗ ಏನಾಗುತ್ತೆ? ಇದೇನಾಗಿದೆ ಸ್ಪೆಷಲ್ ಆಗಿ ನಮಗೆ ಟೆರೆಸ್ಟ್ರಿಯಲ್ ಭೂಮಿ ಮೇಲೆ ಅಥವಾ ಮಣ್ಣಿನ ಮೇಲೆ ಇದ್ದಾಗ ಇದು ಹೆಲ್ಪ್ ಮಾಡ್ತಾ ಹೋಗುತ್ತೆ. ಸರ್ಕ್ಯುಲೇಟರಿ ಸಿಸ್ಟಮ್ ಏನು ಇಲ್ಲಿ ಓಪನ್ ಟೈಪ್, ನಾಟ್ ಅ ಕ್ಲೋಸ್ಡ್ ಸಿಸ್ಟಮ್. ರಿಪ್ರೊಡಕ್ಷನ್ ಇಸ್ ಡೈಯಿಷಿಯಸ್, ಓವಿಪಾರಸ್ ಅಂದ್ರೆ ಎಗ್ ಲೇಯಿಂಗ್ ಕಂಟೆಂಟ್ ಇದು. ಡೆವಲಪ್ಮೆಂಟ್ ಇಸ್ ಡೈರೆಕ್ಟ್ ಆಗಿರುತ್ತೆ ಕೆಲವೊಂದು ಸ್ಪೀಶೀಸ್ ಅಲ್ಲಿ, ಇನ್ನು ಕೆಲವೊಂದು ಸ್ಪೀಶೀಸ್ ಅಲ್ಲಿ ಇಂಡೈರೆಕ್ಟ್. ಸ್ಪೀಶೀಸ್ ಅಂದ್ರೆ ಏನು ಅರ್ಥ ಆಗ್ತಿದೆಯಾ? ಸ್ಪೀಶೀಸ್ ಅಂತಂದ್ರೆ ಒಂದೇ ಫ್ಯಾಮಿಲಿಯಲ್ಲಿರುವಂತ ಮೊಮ್ಮಕ್ಕಳು, ಅಣ್ಣ ತಮ್ಮ ಅಂತೆಲ್ಲ ಹೇಳ್ತಿರಲ್ವಾ, ಫ್ಯಾಮಿಲಿ ಅಂತ ಬಂದಾಗ ಅದನ್ನ ನಾವು ಇಲ್ಲಿ ಆನಿಮಲ್ ಗ್ರೂಪ್ ಅಲ್ಲಿ ಅಥವಾ ಸೈಂಟಿಫಿಕ್ ಆಗಿ ಹೇಳ್ಬೇಕು ಅಂತ ಆದ್ರೆ ಇದನ್ನ ನಾವು ಸ್ಪೀಶೀಸ್ ಅಂತ ಹೇಳ್ತೀವಿ. ಓಕೆ, ನೀವು ಜೋಕ್ ಮಾಡಿರ್ಬೋದು ಯಾರಿಗಾರು, ಓ ಒಳ್ಳೆ ಸ್ಪೀಶೀಸ್ ತರ ಇದ್ದಾನೆ ಅಂತೇಳಿ. ಓಕೆ, ದಟ್ ಈಸ್ ಅ ಥಿಂಗ್, scientific way to tell the another being. Then unique feature, body has a head, versical mass ಅಂದ್ರೆ ಮೇಲ್ಗಡೆ ಟಾಪ್ ಅಲ್ಲಿ ಏನು ಬಂಚ್ ಇರುತ್ತಲ್ಲ ಅದನ್ನ ನಾವು ವಸರಲ್ ಮಾಸ್ ಅಂತ ಹೇಳ್ತೀವಿ ಅಥವಾ ವಿಸರಲ್ ಮಾಸ್. ಅಂಡ್ ದೆನ್ ಮಸ್ಕ್ಯುಲರ್ ಫೂಟ್. ಇಲ್ಲೇನಿದೆ ನಮ್ಗೆ ಕೈಕಾಲಲ್ಲಿ ಬೆರಳು ಎಲ್ಲದೂ ಚೆನ್ನಾಗಿದೆ, ಆದ್ರೆ ಸ್ನೇಲ್ ಅಲ್ಲಿ ಏನಾಗುತ್ತೆ? ಮಸ್ಕ್ಯುಲರ್ ಅಂದ್ರೇನು, ಮಾಂಸ ಏನಿದೆ ಅದು ಫೂಟ್ ಆಗಿ ಆಕ್ಟ್ ಆಗ್ತಾ ಹೋಗುತ್ತೆ. ಹೆಡ್ ಆಸ್ ಅ ಸೆನ್ಸರಿ ಟೆಂಟಾಕಲ್ಸ್, ಫೆದರ್ ಲೈಕ್ ಗಿಲ್ಸ್ ಫಾರ್ ಅ ರೆಸ್ಪಿರೇಷನ್ ಅಂಡ್ ಎಕ್ಸ್ಕ್ರೀಷನ್. ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂತ ಹೇಳಿದ್ನಲ್ವಾ, ಅದು ಕೂಡ ಹೆಲ್ಪ್ ಮಾಡುತ್ತೆ ಯಾವುದಕ್ಕೆ? ಶೆಲ್ ಮಾಡ್ಕೊಳ್ಳೋದಕ್ಕೆ, ಮ್ಯಾಂಟಲ್ ಮಾಡೋದಕ್ಕೆ. ಅಂದ್ರೆ ರಾಡುಲ. ಎಕ್ಸಾಂಪಲ್ ನೋಡ್ತಾ ಹೋಗೋಣ. ಪಿಲಾ, ಲುಕೆಟಿ, ಇದೆಲ್ಲ ನೋಡಿರ್ತೀನಿ ನೀವು. ಶಂಕ, ಆಪಲ್ ಸ್ನೇಲ್ ಅಂತ ಹೇಳ್ತೀವಿ. ನೀವು ಯಾರೆಲ್ಲ ಮುತ್ತಿನ ಸರ ಇಷ್ಟಪಡ್ತೀರಿ, ದಿಸ್ ಇಸ್ ಆಲ್ಸೋ ಕಮ್ಸ್ ಅಂಡರ್ ದ ಫೈಲ. ಆನಿಮಲ್ ಪ್ರಾಡಕ್ಟ್ ಅನ್ನ ಹಾಕೊಳ್ತಾ ಇದೀವಿ ಅಲ್ವಾ, ಫ್ಯಾನ್ಸಿ. ಈಗ ಪ್ಲಾಸ್ಟಿಕ್ ಇಲ್ದ ಬರುತ್ತೆ, ಅದಲ್ಲ ನಾನು ಹೇಳ್ತಾ ಇರೋದು. ಕಂಪ್ಲೀಟ್ಲಿ ಪ್ಯೂರ್ ಪರ್ಲ್. ಇದನ್ನ ನಾವು ಆಯಿಸ್ಟರ್ ಅಂತ ಹೇಳ್ತೀವಿ. ಸಮುದ್ರದ ಆಳದಲ್ಲಿ ಇರುತ್ತೆ. ಬಟ್ ನಾವು ಇವಾಗ ಹೇಗಾಗಿದೆ ಅಂದ್ರೆ ಎಕನಾಮಿಕಲ್ ವೇ ಅಲ್ಲಿ ಕೂಡ ಇದನ್ನ ಗ್ರೋ ಮಾಡ್ತಾರೆ. ಆರ್ಟಿಫಿಷಿಯಲ್ ಸಾಲ್ಟ್ ವಾಟರ್ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ, ಅದು ಮೆಥಡ್ ಇದೆ, ಪ್ರೊಸೀಜರ್ಸ್ ಇದೆ, ಅದನ್ನೆಲ್ಲ ಹಾಕಿ ಪರ್ಲ್ಸ್ ನ ಗ್ರೋ ಮಾಡ್ತಾರೆ. ಇದು ಕೂಡ ಎಕನಾಮಿಕ್ ವೇ ಆಗಿ ನೀವು ಯೋಚನೆ ಮಾಡ್ಬೋದು ಮಾಡೋದಾದ್ರೆ. ದೆನ್ ಸೆಪಿಯಾ, ಕಟಲ್ ಫಿಶ್, ಅಂಡ್ ದೆನ್ ಲಾಲಿಗೋ, ಸ್ಕ್ವಿಡ್. ದಿಸ್ ಆಲ್ಸೋ ಹ್ಯಾವ್ ಅ ಐ ಕೂಡ ಇದೆ ಕೆಲವು ನೋಡಿ. ಇದಕ್ಕೆಲ್ಲದಕ್ಕೂ ಕೂಡ ಐಸ್ ಇದೆ. ಇಷ್ಟು ಇಲ್ಲಿ ತನಕ ಏನಾಗಿತ್ತು? ಐಸ್ ಇರ್ಲಿಲ್ಲ ಅಲ್ವಾ, ಒಂದೊಂದೇ ಡೆವಲಪ್ ಆಗ್ತಾ ಬಂತು. ದೆನ್ ಆಕ್ಟೋಪಸ್, ಡೆವಿಲ್ ಫಿಶ್ ಅಂತ ಹೇಳ್ತೀವಿ. ಯಾಕಂದ್ರೆ ಟೆಂಟಾಕಲ್ಸ್ ಇದೆ, ಅದು ನಮ್ಮನ್ನ ಕರೆಕ್ಟ್ ಹೀಗೆ ಕ್ಲಬ್ ಮಾಡ್ಕೊಳ್ತಾ ಹೋಗುತ್ತೆ. ಅಂಡ್ ದೆನ್ ಎಕ್ಸ್ಕ್ಯೂಸ್ ಮೀ, ಸಿ ಹೇರ್. ಸಿ ಹೇರ್ ಲುಕ್ ಲೈಕ್ ಅ ಹೇರ್ ತರ ಅನ್ಸೋದ್ರಿಂದ ಇದನ್ನ ನಾವು ಸಿ ಹೇರ್ ಅಂತ ಹೇಳ್ತೀವಿ, ಅಥವಾ ಸಿ ಹಾರ್ ಅಂತ ಕೂಡ ಹೇಳ್ಬೋದು. ನೀವು ಹೇಗ್ ಬೇಕಾದ್ರೂ ಪ್ರೊನೌನ್ಸ್ ಮಾಡ್ಬೋದು. ಡೆಂಟಾಲಿಯಂ, ಅದಕ್ಕೆ ಟಸ್ಕ್ ಶೆಲ್. ನೋಡಿ ಇಲ್ಲಿ ಶೆಲ್ ಇದೆ, ಕಂಪ್ಲೀಟ್ ಆಗಿ ಶೆಲ್ ಇದೆ. ಓಕೆ, ಕಿಟಾನ್ ಅಂತ ಕೂಡ ನಾವು ಈ ಸ್ಪೀಶೀಸ್ಗೆ ಹೇಳ್ತಾ ಹೋಗ್ತೀವಿ. ದ ನೆಕ್ಸ್ಟ್ ಫೈಲಾ ಇಸ್ ದಟ್ ಎಕಿನೋಡರ್ಮೆಟಾ. ಅಬ್ಬಾ, 9th ಫ್ಯಾಮಿಲಿಗೆ 9th ಫೈಲಾಕ್ಕೆ ಬಂದ್ವಿ ನಾವು ಅಲ್ವಾ. 9th ಫೈಲಾ, ನಾಟ್ ಅ ಫ್ಯಾಮಿಲಿ, ಫೈಲಾ. ಇನ್ನೇನ್ ಕೆಲವೊಂದು ಫೀಚರ್ಸ್ ಅಷ್ಟೇ ಇರೋವಂಥದ್ದು. ಎಕಿನೋಡರ್ಮೆಟಾ, ಇಲ್ಲಿ ನೋಡಿ, ಡರ್ಮಾಟಾ ಅಂದ್ರೇನು? ಸ್ಕಿನ್. Exclusively these group of animals are always present in marine environment. ಸಮುದ್ರದಲ್ಲಿ ಮಾತ್ರ ನಮಗೆ ಸಿಗುವಂಥದ್ದು, ಇನ್ ಬೇರೆ ಕಡೆ ಭೂಮಿಯಲ್ಲಿ ಅಥವಾ ಕೆರೆಯಲ್ಲಿ, ನದಿಯಲ್ಲಿ ಎಲ್ಲೂ ಕೂಡ ಸಿಗಲ್ಲ. ಓಕೆ, ದೇ ಹ್ಯಾವ್ ಅ ರೇಡಿಯಲ್ ಸಿಮೆಟ್ರಿ. ಸ್ಟಾರ್ ಫಿಶ್, ಸಿ ಕುಕುಂಬರ್, ಇದೆಲ್ಲದೂ ಕೂಡ ನಾವೆಲ್ಲಿ ನೋಡ್ತೀವಿ? ಎಕಿನೋಡರ್ಮೆಟಾದಲ್ಲಿ ನೋಡ್ತಾ ಹೋಗ್ತೀವಿ. Okay, let's continue the thing. Special thing in this phyla. Again, it have a organ system. Completely special star mark. Yaudadu? Radial. Radial symmetry is there. Sometimes we can also observe bilateral in larva position only, not in full adult body. Adult body alli ನಾವು ಯಾವಾಗಲೂ ಕೂಡ
ರೇಡಿಯಲ್ ಸಿಮೆಟ್ರಿನೇ ನೋಡ್ತೀವಿ, ಬಟ್ ಬೈಲ್ಯಾಟ್ರಲ್ ಯಾವಾಗ ನೋಡ್ತೀವಿ? ಇನ್ ಲಾರ್ವಾ ಪೊಸಿಷನ್ ಡೆವಲಪ್ಮೆಂಟ್ ಆಗುವಾಗ ಲಾರ್ವಾ ಪೊಸಿಷನ್ ಅಲ್ಲಿ ಬೈಲ್ಯಾಟ್ರಲ್ ಸಿಸ್ಟಮ್ ನ ನಾವು ನೋಡ್ಬೋದು ಅಥವಾ ಸಿಮೆಟ್ರಿ ನೋಡ್ಬೋದು. ಅಗೇನ್ ಟ್ರಿಪ್ಲೋಬ್ಲಾಸ್ಟಿಕ್ germ layer, coelomate body cavity is present, exclusively marine. ಸಮುದ್ರದಲ್ಲಿ ಮಾತ್ರ ಇರುತ್ತೆ. ಡೈಜೆಸ್ಟಿವ್ ಸಿಸ್ಟಮ್ ಇಸ್ ಕಂಪ್ಲೀಟ್, ವೆಂಟ್ರಲ್ ಮೌತ್ ಅಂಡ್ ಡಾರ್ಸಲ್ ಏನಸ್. ಊಟ ಮಾಡೋದಕ್ಕೆ ಮೌತ್ ಇದೆ, ಬೇಡದೇ ಇರೋ ಕಂಟೆಂಟ್ ಅನ್ನ ಆಚೆ ಹಾಕೋದಕ್ಕೆ ಎಕ್ಸ್ಕ್ರೀಟರಿ ಸಿಸ್ಟಮ್ ಇದೆ. ಓಕೆ, ಲುಕ್ ಎಟ್ ಹಿಯರ್ ಯುನಿಕ್ ಫೀಚರ್. ಇಲ್ಲಿ ಮೇಲ್ಗಡೆ ಸಪರೇಟ್ ಆಗಿದೆ, ಕೆಳಗಡೆ ಕೂಡ ಸಪರೇಟ್ ಆಗಿದೆ. ಹಾಗಾಗಿ ಇದನ್ನ ಡಾರ್ಸೋ ವೆಂಟ್ರಲ್, ಅಪ್ಪರ್ ಡಾರ್ಸಲ್, ವೆಂಟ್ರಲ್ ಕೆಳಗಡೆಗೆ. ಓಕೆ, ದೇ ಹ್ಯಾವ್ ಅ ಎಂಡೋಸ್ಕೆಲೆಟನ್ ಆಫ್ ಕ್ಯಾಲ್ಕೇರಿಯಸ್ ಆಸಿಕಲ್, ಕ್ಯಾಲ್ಸಿಯಂ ಕಾರ್ಬೋನೇಟ್ ಆಸಿಕಲ್. ಆಸಿಕಲ್ ಅಂದ್ರೆ ಏನು? ಈ ಸ್ಪೈನ್ ಲೈಕ್ ಸ್ಟ್ರಕ್ಚರ್ ಇದೆಯಲ್ಲ, ಇದನ್ನ ನಾವೇನ್ ಹೇಳ್ತೀವಿ? ಆಸಿಕಲ್ ಅಂತ ಹೇಳ್ತೀವಿ. ಸ್ಟಮಕ್ ಕೂಡ ಇದೆ, ಕಾರ್ಡಿಯಾಕ್ ಸಿಸ್ಟಮ್ ಇದೆ, ಹಾರ್ಟ್ ಕೂಡ ಬಂದ್ಬಿಡ್ತೀವಿ ಇಲ್ಲಿ ಎಕಿನೋಡರ್ಮೆಟಾದಲ್ಲಿ. ಸ್ಟಮಕ್ ಇದೆ, ಆನಸ್ ಇದೆ, ಓಕೆ, ಗೊನಾಡ್ಸ್ ಇದೆ, ಸ್ಪೆಷಲ್ ಸಿಸ್ಟಮ್, ಸ್ಪೈನ್ಸ್ ಇದೆ, ಐ ಸ್ಪಾಟ್ ಕೂಡ ಇದೆ. ಲುಕ್ ಎಟ್ ಹಿಯರ್, ವೆರಿ ವೆರಿ ಇಂಟ್ರೆಸ್ಟಿಂಗ್ ಅಲ್ವಾ? ಅಂಡ್ ದೆನ್ ಹೆಡ್ ಇಸ್, ಬಟ್ ಹೆಡ್ ಇಲ್ಲ, ತಲೆ ಮಾತ್ರ ಇಲ್ಲ. ಎಲ್ಲಿ ಹುಡ್ಕೋದು ತಲೆನ? ನೆಕ್ಸ್ಟ್ ಫೀಚರ್ ಅಲ್ಲಿ ಯಾವುದು? ಹೆಮಿಕಾರ್ಡೇಟಾದಲ್ಲಿ ನೋಡ್ತೇವೆ ನಾವು ತಲೆನ. ಓಕೆ, ವಾಟರ್ ವೆಸ್ಕ್ಯುಲಾರ್ ಸಿಸ್ಟಮ್ ಈಸ್ ಪ್ರೆಸೆಂಟ್. ಇಲ್ಲಿ ನೋಡಿ, ಇದೆಲ್ಲ ನರ್ವ್ ಸಿಸ್ಟಮ್ ವಾಟರ್ ವೆಸ್ಕ್ಯುಲಾರ್ ಸಿಸ್ಟಮ್ಗೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಅಂಡ್ ದೆನ್ ಎಕ್ಸ್ಕ್ರೀಟರಿ ಸಿಸ್ಟಮ್ ಈಸ್ ಆಬ್ಸೆಂಟ್ ಅಂತ ಹೇಳಿದ್ದಾರೆ. ಅಂದ್ರೆ ನೆಫ್ರಿಡಿಯಾ ಇಲ್ಲ, ಕಿಡ್ನಿ ಸಿಸ್ಟಮ್ ಇಲ್ಲ, ಬಟ್ ಅದಕ್ಕೆ ಹೊರಗೆ ಹಾಕೋದಕ್ಕೆ ಒಂದು ಓಪನಿಂಗ್ ಇದೆ, ಅದನ್ನ ನಾವು ಆನಸ್ ಅಂತ ಹೇಳ್ತೀವಿ. ರೆಸ್ಪಿರೇಟರಿ ಸಿಸ್ಟಮ್ ಇಸ್ ಡರ್ಮಲ್ ಬ್ರಾಂಕಿಯೆ. ಡರ್ಮಲ್ ಅಂದ್ರೆ ಏನು? ಸ್ಕಿನ್. ಸ್ಕಿನ್ ಇಂದ ಉಸಿರಾಡ್ತಾ ಹೋಗುತ್ತೆ. ಸ್ಕಿನ್ ಅಲ್ಲಿ ಇರುವಂತ ಪೋರ್ಸ್ ಏನಿದೆ ಗಿಲ್ಸ್ ಆಗಿ ಆಕ್ಟ್ ಆಗುತ್ತೆ, ಅಥವಾ ಪ್ಯಾಪುಲಾ ಅಂತ ಹೇಳ್ತೀವಿ ನಾವು. ದೀಸ್ ಆರ್ ಹೆಲ್ಪ್ಫುಲ್ ಫಾರ್ ದ ಉಸಿರಾಟ್, ರೆಸ್ಪಿರೇಷನ್ಗೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಸರ್ಕ್ಯುಲೇಟರಿ ಸಿಸ್ಟಮ್ ರೆಡ್ಯೂಸ್ ಆಗಿದೆ. ಆಕ್ಚುಲಿ ಬ್ಲಡ್ ಸಿಸ್ಟಮ್ ಏನೈತೆ, ಅಥವಾ ಯಾವುದೇ ಕಲರ್ ಇರ್ಬೋದು, ವೈಟ್ ಇರ್ಬೋದು, ರೆಡ್ ಇರ್ಬೋದು, ಓಕೆ, ಬ್ಲಡ್ ಸಿಸ್ಟಮ್ ಏನಾಗುತ್ತೆ? ಥ್ರೂ ಔಟ್ ದ ಬಾಡಿ ಓಡಾಡುತ್ತೆ, ಆದ್ರೆ ಅದು ರೆಡ್ಯೂಸ್ ಆಗಿ ಓಪನ್ ಟೈಪ್ ಆಗಿ ಸರ್ಕ್ಯುಲೇಟ್ ಆಗುತ್ತೆ. ಹಾಗಾಗಿ ಓಪನ್ ಟೈಪ್ ಆಫ್ ಸರ್ಕ್ಯುಲೇಟರಿ ಸಿಸ್ಟಮ್ ನ ನಾವು ಇಲ್ಲಿ ನೋಡ್ಬೋದು. ರಿಪ್ರೊಡಕ್ಷನ್ ಈಸ್ ಡೈಯೇಷಿಯಸ್, ದಟ್ ಮೀನ್ಸ್ ಮೇಲ್ ಅಂಡ್ ಫೀಮೇಲ್ ಪಾರ್ಟ್ ಆರ್ ಟೋಟಲಿ ಡಿಫ್ರೆಂಟ್. ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಹ್ಯಾಪನ್ಸ್. ಲುಕ್ ಎಟ್ ಹಿಯರ್, in this group, external fertilization, not a internal fertilization. Development is indirect, ciliated, and then free swimming larva. ಡೆವಲಪ್ಮೆಂಟ್ ಹೇಗಾಗ್ತಾ ಹೋಗುತ್ತೆ? ಲಾರ್ವಾ ಆಗುತ್ತೆ, ಲಾರ್ವಾದಿಂದ ಮತ್ತೆ ನಮಗೆ ಹೊಸ ಸ್ಟಾರ್ ಫಿಶ್ ಕೂಡ ಬರ್ತಾ ಹೋಗುತ್ತೆ. ಓಕೆ, ಯೂನಿಕ್ ಫೀಚರ್, ಬಾಡಿ ಇಸ್ ಕವರ್ಡ್ ವಿತ್ ಸ್ಪೈನ್. ಸ್ಪೈನ್ ಇರೋದೇ ಇದಕ್ಕೆ ಯೂನಿಕ್ ಫೀಚರ್. ಹೆಡ್ ಆಬ್ಸೆಂಟ್. ಕ್ಯಾಲ್ಕೇರಿಯಸ್ ಎಂಡೋಸ್ಕೆಲೆಟನ್, ಇದನ್ನ ನಾವೇನ್ ಹೇಳ್ತೀವಿ? ಆಸಿಕಲ್ಸ್. ಎಕ್ಸ್ಕ್ರೀಟರಿ ಸಿಸ್ಟಮ್ ಈಸ್ ಆಬ್ಸೆಂಟ್, ಬಟ್ ಮೌತ್ ಅಂಡ್ ದೆನ್ ಆನಸ್ ಪಾರ್ಟ್ಸ್ ಆರ್ especially present in this phylum. Okay, look at here the example, you can clearly understand the thing. Radial symmetry ಇದೆ, 3 layers ಇದೆ, cavity ಇದೆ, starfish. ಇದನ್ನ ಈಸಿಯಾಗಿ ನೆನ್ಪಿಟ್ಕೊಳ್ಬಹುದು. ಎಕಿನೋಡರ್ಮೆಟಾ, starfish. And then sea urchin, echinus, echinocardum. ಇದೇನು ಒಳ್ಳೆ ತೆಂಗಿನಕಾಯಿ ತರ ಇದೆ, ಎಕಿನೋಕಾರ್ಡಿಯಂ. ಓಕೆ, ಇದು ಕೂಡ ನೀವು ಒಂದು ಸಿಂಬಲ್ ತರ ಇಟ್ಕೊಂಡು ನೆನ್ಪಿಟ್ಕೊಳ್ಬೇಕು. ಅಂಡ್ ದೆನ್ ಸಿ ಲಿಲಿ. ನಮ್ಮಲ್ಲಿ ಲಿಲ್ಲಿ ಅಂದ್ರೆ ಯಾವುದು? ಲಲ್ಲಿ ಅಲ್ಲ, ಲಿಲ್ಲಿ. ವಾಟ್ ಈಸ್ ದಟ್ ಲಿಲ್ಲಿ? ಸಿ ಲಿಲಿ. ನಮ್ಮಲ್ಲಿ ಹೇಗೆ ಆರ್ಕಿಡ್ ಅಂತ ನಾವು ಹೇಳ್ತೀವಿ, ಆರ್ಕಿಡ್ ಫ್ಯಾಮಿಲಿ, ಪರ್ಪಲ್ ಕಲರ್ ಇರುತ್ತಲ್ಲ ಫ್ಲವರು, ಅದೇ ತರ ಸಿ ಲಿಲಿ ಕೂಡ ಇದೆ. ಇದನ್ನ ನಾವೇನ್ ಹೇಳ್ತೀವಿ? ಆಂಟಿಡಾನ್. ದೆನ್ ಆಫಿಯೂರಾ, ಬ್ರಿಟಲ್ ಸ್ಟಾರ್ ಅಂತ ಕೂಡ ಹೇಳ್ಬೋದು. ಕುಕುಮೇರಿಯಾ ಅಂದ್ರೆ ಸಿ ಕುಕುಂಬರ್. ಇದಕ್ಕೆಲ್ಲ ಏನಕ್ಕೆ ಆ ಶೇಪ್ ಇರೋದ್ರಿಂದ ಈ ತರ ನೇಮಿಂಗ್ ಮಾಡ್ತಾ ಹೋಗಿದ್ದಾರೆ. ದೆನ್ ದ ಅನದರ್ ಗ್ರೂಪ್ ಇಸ್ ದಟ್ ಹೆಮಿಕಾರ್ಡೇಟಾ. ಇಲ್ಲೇನು ಇಂಟರ್ಮೀಡಿಯೇಟ್ ಬಂತು. ಇಲ್ಲಿ ತನಕ ನಾವೇನ್ ನೋಡಿದ್ವಿ? 9th ಗ್ರೂಪ್ ತನಕ ಏನ್ ನೋಡಿದ್ವಿ ನಾವು? ನಾನ್ ಕಾರ್ಡೇಟಾ.
ಕಾರ್ಡೇಟ್ ಅಂದ್ರೆ ಬೆನ್ನು ಹುರಿ ಇಲ್ಲದೆ ಇರುವಂತದ್ದು. ರಾಡ್ ಲೈಕ್ ಸ್ಟ್ರಕ್ಚರ್ ಇಸ್ ಟೋಟಲಿ ಆಬ್ಸೆಂಟ್ ಇನ್ ಅಪ್ ಟು 9 ಫೈಲಾ. ಏನು ಯಾವುದು 9 ಫೈಲಾ? ಯಾವುದು 9 ಫೈಲಾ? 9th ಫೈಲಾ ಇದ್ದೀರಾ? ಓಕೆ. ಅಲ್ಲಿ ತನಕ ನಾವು ಏನ್ ನೋಡ್ತೀವಿ, ಯಾವುದೇ ರೀತಿ ಬೆನ್ಹುರಿ ಅಥವಾ ರಾಡ್ ಲೈಕ್ ಸ್ಟ್ರಕ್ಚರ್ ನಾವು ನಾಟೋಕಾರ್ಡ್ ಅನ್ನ ನೋಡಲ್ಲ. ಬಟ್ ಇಲ್ಲೇ ನೋಡ್ತೀವಿ ನಾವು ಹೆಮಿಕಾರ್ಡೇಟದಲ್ಲಿ ಅಪ್ ಟು ಸಮ್ ಎಕ್ಸ್ಟೆಂಟ್ ವಿ ಅಬ್ಸರ್ವ್ ದ ರಾಡ್ ಲೈಕ್ ಸ್ಟ್ರಕ್ಚರ್ ಇನ್ ಹಿಸ್ ಅಥವಾ ಇನ್ ಇಟ್ಸ್ ಬಾಡಿ. These are special structure. They looks like a worm like structure. Worms ನಾವು ನೋಡಿದ್ವಲ್ಲ, ಆಸ್ಕ್-ಹೆಲ್ಮಿಂಥಸ್ ಮತ್ತೆ ಮತ್ತೊಂದು ಆಸ್ಕ್-ಹೆಲ್ಮಿಂಥಸ್ ಮತ್ತೆ ಪ್ಲಾಟಿ-ಹೆಲ್ಮಿಂಥಸ್ ಅಲ್ಲಿ ಹೇಗೆ ವರ್ಮ್ಸ್ ಇರುತ್ತಲ್ಲ ಅದೇ ತರ ಬಾಡಿ ಶೇಪ್ ಇರುತ್ತೆ. ಹಾಗಾಗಿ ಇಲ್ಲಿ ನಾವು ವಿ ಕ್ಯಾನ್ ಅಬ್ಸರ್ವ್ ದ ಡಿಫ್ರೆಂಟ್ ಥಿಂಗ್ ಇನ್ ದಿಸ್ ಫೈಲಾ, ವಿಚ್ ಇಸ್ ದಟ್ ಲೆಟ್ ಅಸ್ ನೋ. ಅಗೇನ್ ಹಿಯರ್ organ system, bilateral again, it's not a radial or asymmetrical, it's a bilateral symmetry. Germ layer is triploblastic, cavity is present, coelomate, exclusively marine. Marine means again samudradalli ಮಾತ್ರ ಸಿಗುವಂತದ್ದು. Digestive system is complete, respiratory system is gills. ಪ್ಲೇಟ್ ತರ ಇರುತ್ತೆ ಹೀಗೆ, ಅದನ್ನ ನಾವೇನ್ ಹೇಳ್ತೀವಿ, ಗಿಲ್ಸ್ ಅಂತ ಹೇಳ್ತೀವಿ. ರೆಸ್ಪಿರೇಷನ್ಗೆ ಹೆಲ್ಪ್ ಮಾಡುತ್ತೆ. ಸರ್ಕ್ಯುಲೇಟರಿ ಸಿಸ್ಟಮ್ ಈಸ್ ಓಪನ್ ಟೈಪ್, ರಿಪ್ರೊಡಕ್ಷನ್ ಈಸ್ ಡೈಯಿಷಿಯಸ್, ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಅಂಡ್ ಡೆವಲಪ್ಮೆಂಟ್ ಈಸ್ ಆಲ್ಸೋ ಇಂಡೈರೆಕ್ಟ್, ನಾಟ್ ಅ ಡೈರೆಕ್ಟ್ ವೇ. Okay. Unique feature. What is the unique feature here? We already know that this phyla have worm like structure, ಅಂದ್ರೆ ಬಾಡಿ ಶೇಪ್ ಏನಿದೆ ಕಂಪ್ಲೀಟ್ ಆಗಿ ಸಿಲಿಂಡ್ರಿಕಲ್ ಫಾರ್ಮ್ ಅಲ್ಲಿ ಇರುತ್ತೆ. ಸಿಲಿಂಡ್ರಿಕಲ್ ಫಾರ್ಮ್, ಹಾರ್ಟ್ ಕೂಡ ಇದೆ ನೋಡಿ, ಹಾರ್ಟ್ ಬಂತಿದೆ. ಓಕೆ, ಗಿಲ್ಸ್ ಇದೆ, ಪ್ಲೇಟ್ ಲೈಕ್ ಸ್ಟ್ರಕ್ಚರ್, ಗಿಲ್ಸ್, ಗಿಲ್ ಸ್ಲಿಟ್. ಓಕೆ, ವೆಂಟ್ರಲ್ ನರ್ವ್ ಕಾರ್ಡ್ ಬಂತು, ನಾಟ್ ಅ ಸ್ಪೈನಲ್ ಕಾರ್ಡ್. ಗಟ್ ಈಸ್ ಆಲ್ಸೋ ಪ್ರೆಸೆಂಟ್. ಹೆಪಾಟಿಕ್ ಸ್ಯಾಕ್ಸ್, ಹೆಪಾಟಿಕ್ ಅಂತಂದ್ರೇನು, ಲಿವರ್. ಇಲ್ಲಿ ಕಂಪ್ಲೀಟ್ ಆಗಿ ಲಿವರ್ ಡೆವಲಪ್ ಆಗಲ್ಲ, ಬಟ್ ಸ್ಯಾಕ್ಸ್ ತರ ಡೆವಲಪ್ ಆಗುತ್ತೆ. ಓಕೆ, ಅಂಡರ್ ಸೈಡ್ ಅನ್ನ ನಾವೇನ್ ಹೇಳ್ತೀವಿ, ಡಾರ್ಸಲ್ ಅಂತ ಹೇಳ್ತೀವಿ. ಡಾರ್ಸಲ್ ಬ್ಲಡ್ ವೆಸಲ್ ಕೂಡ ಇದೆ. ಓಕೆ, ಇಲ್ಲಿ ಸ್ಪೆಷಲ್ ಆಗಿ ಬರುವಂತದ್ದು ಇಲ್ಲೇನು, ಪ್ರೋಬೋಸಿಸ್, ಹೆಡ್ ಪೋರ್ಷನ್. ಇದನ್ನು ನಾವು ಹೆಡ್ ಅಂತ ಕರೆಯಲ್ಲ, ಇಲ್ಲಿ ಹೆಮಿಕಾರ್ಡೇಟಾದಲ್ಲಿ ಪ್ರೋಬೋಸಿಸ್ ಕಂಪಾರ್ಟ್ಮೆಂಟ್. ಆಂಟೀರಿಯರ್ ಅಂದ್ರೇನು, ಮೇಲ್ಗಡೆಗೆ. ಓಕೆ, the special feature, unique feature in this phyla is that anterior proboscis as well as collar. Collar ಅಂದ್ರೇನು, ನಮ್ಗೆ ಹೇಗೆ ಕತ್ತಿದೆಯಲ್ಲ ಅದೇ ತರ ಕಾಲರ್ ಬೋನ್ ಅಂತ ಹೇಳ್ತೀವಿ. ಇಲ್ಲಿ ಈಗ ಏನಿದೆ ನಮ್ಗೆ, ಇದನ್ನ ನಾವು ಕಾಲರ್ ಬೋನ್ ಅಂತ ಹೇಳ್ತೀವಿ. ಅಂಡ್ ಲಾಂಗ್ ಟ್ರಂಕ್, ಇಲ್ಲಿಂದ ವರ್ಟೆಬ್ರೇಟ್ ಆಗೋದಕ್ಕೆ ಶುರುವಾಯ್ತು. ಹಾಗಾಗಿ ಇದನ್ನ ನಾವೇನ್ ಹೇಳ್ತೀವಿ, ಇನ್ ಬಿಟ್ವೀನ್ ದ ಗ್ರೂಪ್ ಅಂತ ಹೇಳ್ತೀವಿ. ಇನ್ ಬಿಟ್ವೀನ್ ದ ಫೈಲಾ, ಹೆಮಿಕಾರ್ಡೇಟ್ಗೆ ಮತ್ತೆ ಯಾವುದು ನಾನ್ ಕಾರ್ಡೇಟ್ಗೆ ಮತ್ತೆ ಕಾರ್ಡೇಟ್ಸ್ಗೆ ಮಧ್ಯದಲ್ಲಿ ಇರುವಂತ ಒಂದು ಯಾವ್ದು ಫೈಲಾ, ಇದು ಹೆಮಿಕಾರ್ಡೇಟ್. ಓಕೆ, ಕಾಲರ್ ಬಿಯರ್ಸ್ ಸ್ಟಾರ್ಮ್ ಕಾರ್ಡ್ ಕಂಪ್ಲೀಟ್ ಆಗಿ ಕಾರ್ಡ್ ಇರೋದಿಲ್ಲ, ಸ್ಟಾರ್ಮ್ ಕಾರ್ಡ್ ಇರುತ್ತೆ. ಓಕೆ, ರೂಡಿಮೆಂಟರಿ ಅಂದ್ರೆ ಪ್ರಿಲಿಮಿನರಿ ಆಗಿ ಸ್ಟ್ರಕ್ಚರ್ ಹೆಲ್ಪ್ ಮಾಡ್ತಾ ಹೋಗುತ್ತೆ ಬಾಡಿ ಫಾರ್ಮೇಶನ್ಗೆ. Excretion is by especially through the proboscis gland. Anus portion, this look at here, this is a collar bone ಅಂತ ಹೇಳಕ್ ಸಾಧ್ಯ ಇಲ್ಲ, ಯಾಕಂದ್ರೆ ಕಂಪ್ಲೀಟ್ ಆಗಿ ಡೆವಲಪ್ ಆಗಿರೋದಿಲ್ಲ ಇಲ್ಲಿ. ಬಟ್ ದೇ ಆರ್ ಆಕ್ಟ್ಸ್ ಲೈಕ್ ಅ ಕಾಲರಿಂಗ್, ಸ್ಟ್ರೆಂಥನಿಂಗ್ ಪೋರ್ಷನ್ ಅಂತ ಹೇಳ್ಬೋದು. Look at here, the example of this phyla, hemichordate, tongue worm. ಟಂಗ್ ಲೈಕ್ ಸ್ಟ್ರಕ್ಚರ್ ಇರೋ ತರದಿಂದ ಇದನ್ನ ನಾವೇನ್ ಹೇಳ್ತೀವಿ, ಟಂಗ್ ವರ್ಮ್ ಅಥವಾ ಬ್ಯಾಲಂಗೋಲಸಸ್ ಅಂತ ಹೇಳಿ. ಅಥವಾ ಇನ್ನೊಂದು ಸ್ಪೀಶೀಸ್ ಯಾವುದು, ಸ್ಯಾಕ್ಯುಗ್ಲಾಸಸ್. ಗ್ಲಾಸಿ ನೇಚರ್ ಇರೋದ್ರಿಂದ ಅದಕ್ಕೆ ಗ್ಲಾಸಸ್ ಅಂತ ಕೂಡ ಹೇಳ್ತಾರೆ. ದೆನ್ ಫೈನಲಿ ವಿ ಕೇಮ್ ಹಿಯರ್ ದ ಕಾರ್ಡೇಟ್ಸ್, ಮೂಳೆ ಇರುವ ಪ್ರಾಣಿಗಳು ಅಲ್ವಾ. ಮೂಳೆ ಎಲ್ಲ ಇದೆಯಲ್ಲ ನಮ್ಗೆ, ಬೆನ್ಹುರಿ ಇದೆ ಅಲ್ವಾ, ಸ್ಪೈನಲ್ ಕಾರ್ಡ್ ಇದೆ. ಅಲ್ಲಿ ಎಲ್ಲಿಗೆ ಬಂದ್ಬಿಟ್ಟಿದ್ವಿ ನಾವು, ಫೈನಲ್ ಆಗಿ
ನಮ್ಮ ಗ್ರೂಪ್ ಜೊತೆಗೆ ಬಂದು ಮುಟ್ಟಿದ್ವಿ. ಮ್ಯಾಮಲ್ ತನಕ ಬಂದಿದ್ವಿ, ಅನ್ನೋ ಅಲ್ಲಿ ತನಕ ಇನ್ನೂ ಬಂದಿಲ್ಲ. Look at here. What are the special feature in that? Here, chordates, notochord are present. Dorsal, hollow nerve cord is also present. Pharyngeal gills ಅಂದ್ರೆ ಏನು, ಶ್ವಾಸಕೋಶಕ್ಕೆ ಏನೇನೆಲ್ಲ ಬೇಕಾಗುತ್ತಲ್ಲ ಸೆಲ್ ಇಲ್ಲಿ ಕೋಶಗಳು, ಅದೆಲ್ಲ ಕೂಡ ಡೆವಲಪ್ ಆಗಿದೆ. ಇಲ್ಲಿ ನೋಡಿ, ಇಲ್ಲಿರುತ್ತೆ ಫಿರೆಂಜಿಯಲ್. ಇದನ್ನ ಲುಕ್ ಎಟ್ ಇಟ್, ಈ ಫಿರೆಂಜಿಯಲ್ ಪಾರ್ಟ್ ಅಂತ ಹೇಳ್ತೀವಿ. ರೆಸ್ಪಿರೇಷನ್ಗೆಲ್ಲ ಹೆಲ್ಪ್ ಮಾಡುವಂತ ಒಂದು ಸೆಲ್ಸ್ಗಳು. Notochord, Ben-Huri, spinal cord gives body support. Nerve cord is also helpful for the development of the nerve system. Nerve system ಅಂದ್ರೆ ಏನು, ನರಗಳು. ಎಕ್ಸಾಂಪಲ್ಸ್ ನಾವು ನೋಡೋದಾದ್ರೆ ಆಲ್ ಫಿಶಸ್, ಆಂಫಿಬಿಯನ್ಸ್ ಅಂತಂದ್ರೆ ಏನು, ಕಪ್ಪೆಗಳು ಯಾವ್ದೆಲ್ಲ ಗ್ರೂಪ್ ಬರುತ್ತೆ ಅದು. ರೆಪ್ಟೈಲ್ಸ್ ಅಂತಂದ್ರೆ ನಮ್ಗೆ ಸರೀಸೃಪಗಳು, ಹಾವು, ಚೇಳು ಇವೆಲ್ಲ ಬರುತ್ತಲ್ಲ ಅದೆಲ್ಲ. ದೆನ್ ಬರ್ಡ್ಸ್ ಅಂಡ್ ಮ್ಯಾಮಲ್ಸ್. ಓಕೆ, ಲುಕ್ ಎಟ್ ಹಿಯರ್ ಒನ್ ಬೈ ಒನ್. In the vertebrata, again, sorry, not a vertebrata. In a phylum Chordata, again these are divided into 3 subphylum. One is Urochordata, and then Cephalochordata, and then Vertebrata. ಇಲ್ಲಿ ಬರುತ್ತೆ ನಮಗೆ ವರ್ಟೆಬ್ರೇಟಾದಲ್ಲಿ. ಅದಕ್ಕಿಂತ ಮುಂಚೆ ಯಾವ್ದು ಬರುತ್ತೆ, ಯೂರೋಕಾರ್ಡೇಟಾ, ಸೆಫಾಲೋಕಾರ್ಡೇಟಾ, ಅಂಡ್ ದೆನ್ ವರ್ಟೆಬ್ರೇಟಾ. ಲುಕ್ ಎಟ್ ಹಿಯರ್, ವೆರಿ ಸಿಂಪಲ್ ಇಸ್ ದಟ್ notochord is present only in a larva stage. ಲಾರ್ವಾ ಟೈಲ್ ಅಲ್ಲಿ ಮಾತ್ರ ಇರುತ್ತೆ. ಅದ ಬಾಡಿ ಡೆವಲಪ್ ಮಾಡಿದ್ಮೇಲೆ, ಅಡಲ್ಟ್ ಆದ್ಮೇಲೆ ಈ ಏನು ವರ್ಟೆಬ್ರೇಟ್ ಅಲ್ಲಿ ಇರುವಂತ, ಏನು ಕಾರ್ಡೇಟ್ ಅಲ್ಲಿ ಇರುವಂತ ಬೆನ್ಹುರಿ ಏನಿದೆ ಅಥವಾ ರಾಡ್ ಲೈಕ್ ಸ್ಟ್ರಕ್ಚರ್, ಇಟ್ ವಿಲ್ ಕಂಪ್ಲೀಟ್ಲಿ absent. Body is covered by test made up of tunicin. Tunicin is again component. Okay, exclusively present in marine environment, and the reproduction part is, that is hermaphrodite. Andreno hermaphrodite. Both male and female parts are especially present in the same animal. Example is Ascidia, Salpa, and then Dolium. Look at here, the beautiful animals. ಎಷ್ಟು ಸುಂದರವಾಗಿ ಇದೆ ಅಲ್ವಾ ನೇಚರಲ್ಲಿ. ಬಟ್ ವಿ ಹ್ಯಾವ್ ಟು ಲುಕ್ ಇನ್ ಟು ದ್ಯಾಟ್. ನಮ್ಗೆ ಎಲ್ಲ ಮರ್ತೋಗ್ಬಿಟ್ಟಿದೆ, ಅಥವಾ ಎಲ್ಲೆಲ್ಲಿ ಏನಿದೆ ಅನ್ನೋದೇ ಗೊತ್ತಿಲ್ಲ ನಮ್ಮ ಜಗತ್ತಲ್ಲಿ. ನಾವೇನ್ ಮಾಡ್ತೀವಿ, ಕಣ್ಣಿಗೆ ಕಾಣೋದಷ್ಟೇ ನೋಡ್ತಾ ಹೋಗ್ತೀವಿ. ಕಣ್ಣಿಗೆ ಕಾಣದೇ ಇರೋದು ಕೂಡ ಸಮುದ್ರದಲ್ಲಿ. ಓಕೆ, ಡೋಲಿಯಂ, ಸಾಲ್ಪಾ. ದೆನ್ ಅಗೇನ್ ಅನದರ್ ಸಬ್ ಫೈಲಮ್ ಸೆಫಾಲೋಕಾರ್ಡೇಟಾ. ಇಲ್ಲೇನಾಗಿರುತ್ತೆ, ಫಸ್ಟ್ ಫೈಲದಲ್ಲಿ, ಸಬ್ ಫೈಲದಲ್ಲಿ ಲಾರ್ವಲ್ ಸ್ಟೇಜ್ ಅಲ್ಲಿ ಟೇಲ್ ರೀಜನ್ ಅಲ್ಲಿ ಮಾತ್ರ ಇರುತ್ತೆ. ಬಟ್ ಸೆಫಾಲೋಕಾರ್ಡೇಟಾದಲ್ಲಿ ಕಂಪ್ಲೀಟ್, ಎಲ್ಲಿಂದ ಹೆಡ್ ಟು ಟೇಲ್ ರೀಜನ್, ಹೆಡ್ ಇಂದ ಟೇಲ್ ರೀಜನ್ ತನಕ ರಾಡ್ ಲೈಕ್ ಸ್ಟ್ರಕ್ಚರ್ಸ್ ಆರ್ ಪ್ರೆಸೆಂಟ್, ಜಸ್ಟ್ ಲೈಕ್ ಅ ಸ್ಪೈನಲ್ ಕಾರ್ಡ್. ಅಂಡ್ ದೆನ್ ದಿಸ್ ಇಸ್ ಕಂಪ್ಲೀಟ್ಲಿ ಪ್ರೆಸೆಂಟ್ ಥ್ರೂಔಟ್ ದ ಲೈಫ್. ಅಂದ್ರೆ ಏನು, ಕಂಪ್ಲೀಟ್ ಲೈಫ್ ಸೈಕಲ್ ಮುಗಿಯೋ ತನಕನೂ ಕೂಡ ಅದು ಪ್ರೆಸೆಂಟ್ ಇರುತ್ತೆ. ಈಗ ಒಂದ್ ಸ್ಟೇಜ್ ಆದ್ಮೇಲೆ ಅದು ಡಿಸಪಿಯರ್ ಆಗಲ್ಲ, ಅದು ಸಾಯೋ ತನಕ ಕೂಡ ಇರುತ್ತೆ. ಎಕ್ಸ್ಕ್ಲೂಸಿವ್ಲಿ ದೀಸ್ ಆರ್ ಮರೈನ್ ಅಂದ್ರೆ ಸಮುದ್ರದಲ್ಲಿ. ಅಂಡ್ ದೋಸ್ ಆರ್ ರಿಪ್ರೊಡಕ್ಷನ್ಸ್ ಆರ್ ಸಪರೇಟ್. ಸೊ ಅಂದ್ರೆ ಡೈಯಿಷಿಯಸ್ ಇನ್ ಫಾರ್ಮ್, ದೇ ಹ್ಯಾವ್ ಅ ಮೇಲ್ ಅಂಡ್ ಫೀಮೇಲ್ ಸ್ಪೀಶೀಸ್ ಡಿಫ್ರೆಂಟ್. ಎಕ್ಸಾಂಪಲ್ ಇಸ್ ದಟ್ ಬ್ರಾಂಕಿಯೋಸ್ಟೋಮಾ. ಇಲ್ಲಿ ನೋಡಿ, ಎಕ್ಸಾಂಪಲ್ ನೋಡಿ. Okay, this is a branchiostoma. Sorry, I didn't get any image for this. Okay, the next subphylum is that vertebrata. ಇಲ್ಲಿಗೆ ಅಲ್ಲಿಗೆ ಏನ್ ಡಿಫ್ರೆನ್ಸ್ ಅಂತಂದ್ರೆ, ಎಂಬ್ರಿಯೋನಿಕ್ ಸ್ಟೇಜ್ ಇಂದಾನೆ ನಮ್ಗೆ ಏನಾಗುತ್ತೆ, ಬೆನ್ಹುರಿ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಅಲ್ಲೇನೋ ಅಡಲ್ಟ್ ಆಗಿ ಆದ್ಮೇಲೆ ಹೆಡ್ ಟು ಟೇಲ್ ಸಿಗುತ್ತೆ. ಅಡಲ್ಟ್ ಆದ್ಮೇಲೆ ಲಾರ್ವಾ ಸ್ಟೇಜ್ ಎಲ್ಲ ಕಳೆದ್ಮೇಲೆ ಏನಾಗುತ್ತೆ, ಬೆನ್ಹುರಿ ಡೆವಲಪ್ ಆಗ್ತಾ ಹೋಗುತ್ತೆ. ಬಟ್ ಇನ್ ವರ್ಟೆಬ್ರೇಟಾ ಇಟ್ ಈಸ್ ಇನ್ ದ ಊಂಬ್, ಎಸ್ಪೆಷಲಿ ಫಾರ್ ಮ್ಯಾಮಲ್ಸ್ ಆಗಿ ತಗೊಂಡಾಗ, ನೀವು ದನ ಇರ್ಬೋದು ಅಥವಾ ಸಿಂಹದ ಮರಿ ಇರ್ಬೋದು, ಟೈಗರ್ ಕಬ್ಸ್ ಇರ್ಬೋದು, ಅದೇನಾಗುತ್ತೆ, ಬೇಬಿ ಡೆವಲಪ್ಮೆಂಟಲ್ ಸ್ಟೇಜ್, ಇನ್ನು ಎಂಬ್ರಿಯೋನಿಕ್ ಸ್ಟೇಜ್ ಶುರುವಾಗದೆ ಇಲ್ಲಿಂದ ಎಲ್ಲಿ ಕಾರ್ಡೇಟ್ ಅಂದ್ರೆ ನರ್ವ್, ದ ಏನು ಬೆನ್ಹುರಿ ಸ್ಪೈನಲ್ ಕಾರ್ಡ್ ಇಂದನೇ ಸ್ಟಾರ್ಟ್ ಆಗುತ್ತೆ. ಅಂಡ್ ದೆನ್ ದ ಹೆಡ್ ರೀಜನ್ ಆಸ್ ವೆಲ್ ಆಸ್ ಡೆವಲಪ್ಮೆಂಟ್ ಆಫ್ ದ ಬ್ರೈನ್. ಓಕೆ, ಹಾಗಾಗಿ
ದಟ್ ಈಸ್ ಅ ಸ್ಪೆಷಲ್ ಫೀಚರ್ ಇನ್ ವರ್ಟೆಬ್ರೇಟಾ. ಓಕೆನಾ. ವೆಂಟ್ರಲ್ ಮಸ್ಕ್ಯುಲರ್ ಹಾರ್ಟ್ ಕೂಡ ಡೆವಲಪ್ ಆಗುತ್ತೆ ಇನ್ ದ ವೂಮ್ ಸಿಸ್ಟಮ್. ಅಂದ್ರೆ ಎಂಬ್ರಿಯೋನಿಕ್ ಸ್ಟೇಜ್ ಇಂದಾನೆ ನಮಗೆ ಹಾರ್ಟ್ ಎಲ್ಲ ಡೆವಲಪ್ ಆಗುತ್ತೆ. ಅಂಡ್ ದೆನ್ ಕಿಡ್ನಿ ಫಾರ್ ಎಕ್ಸ್ಕ್ರೀಷನ್. ದಿಸ್ ಇಸ್ ಆಲ್ಸೋ ಹೆಲ್ಪ್ಫುಲ್ ಫಾರ್ ದ ಆಸ್ಮೋ ರೆಗ್ಯುಲೇಷನ್. ಆಸ್ಮೋ ರೆಗ್ಯುಲೇಷನ್ ಅಂದ್ರೆ ಏನು? ಚೆನ್ನಾಗಿ ಉಪ್ಪು ತಿನ್ಬಿಟ್ಟು ಹಾಗೆ ಇಡಕ್ಕಾಗತ್ತಾ? ಇಲ್ಲ, ಅದನ್ನೆಲ್ಲ ರೆಗ್ಯುಲೇಟ್ ಮಾಡ್ತಾ ಹೋಗುತ್ತೆ ಯಾವುದು? ಕಿಡ್ನಿ. ಅಂಡ್ ದೆನ್ ಫಿನ್ಸ್ ಕೂಡ ಇರುತ್ತೆ, ಲಿಮ್ಸ್ ಇರುತ್ತೆ. ಫಿನ್ಸ್ ಅಂದ್ರೆ ಏನು? ಪೇರ್ಡ್ ಅಪೆಂಡೇಜಸ್. ಓಡಾಡೋದಕ್ಕೆ ನಮ್ಗೆ ಕಾಲಿದೆ, ಏನಾದ್ರೂ ಬೇರೆ ಬೇರೆ ಕೆಲಸ ಮಾಡೋದಕ್ಕೆ ಕೈ ಇದೆ. ಬಟ್ ಕೆಲವೊಂದು ವರ್ಟೆಬ್ರೇಟ್ಸ್ ಅಲ್ಲಿ ಫಿನ್ಸ್ ಇದೆ, ರೆಕ್ಕೆಗಳು ಅಂತ ಹೇಳ್ತೇವೆ. ಓಕೆ, ಲೆಟ್ಸ್ ಕಂಟಿನ್ಯೂ ದ ನೆಕ್ಸ್ಟ್ ಥಿಂಗ್. ನೋಡಿ, ಇಲ್ಲಿ ಕಂಪ್ಲೀಟ್ ಆಗಿ ಏನಿದೆ? ಸ್ಪೈನಲ್ ಕಾರ್ಡ್ ಅಲ್ವಾ? ಫಿಶ್ ಅಲ್ಲೂ ಕೂಡ ಸ್ಪೈನಲ್ ಕಾರ್ಡ್ ಇದೆ. ಹಾರ್ಟ್ ಏನಿದೆ? 3 ಚೇಂಬರ್ ಇರುತ್ತೆ, 4 ಚೇಂಬರ್ ಹಾರ್ಟ್ ಇರುತ್ತೆ. ಅಂಡ್ ದೆನ್ ಕಂಪ್ಲೀಟ್ಲಿ ಡೆವಲಪ್ಡ್ ಕಿಡ್ನಿ. ಎಲ್ಲಿ? ವರ್ಟೆಬ್ರೇಟ್ ಅಲ್ಲಿ ಮಾತ್ರ ನಮ್ಗೆ ಎಲ್ಲದು ಕಂಪ್ಲೀಟ್ ಆಗಿ ಸಿಗುವಂತದ್ದು. ಮ್ಯಾಮಲ್ ಹಾರ್ಟ್ ನಮ್ದೆಲ್ಲ ಏನ್ ಬರುತ್ತೆ? ಮನುಷ್ಯರಿಗೆ 4 ಚೇಂಬರ್ ಹಾರ್ಟ್ ಬರ್ತಾ ಹೋಗುತ್ತೆ. ಬರ್ಡ್ಸ್ ಅಲ್ಲಿ 4 ಚೇಂಬರ್ ಹಾರ್ಟ್, 4 ಚೇಂಬರ್, 4 ಚೇಂಬರ್ ಇರುತ್ತೆ. 1 2 ಅಪಧಮನಿ, ಅಭಿಧಮನಿ ಇವೆಲ್ಲ ಓದಿದಿರಲ್ಲ, ಅದೆಲ್ಲದೂ ಕೂಡ ಕಂಪ್ಲೀಟ್ ಆಗಿ ಬರ್ಡ್ಸ್ ಅಲ್ಲಿ ಸಿಗುತ್ತೆ. ಮ್ಯಾಮಲ್ ಅಲ್ಲಿ ನೋಡ್ಬೋದು ನಾವು. ರೆಪ್ಟೈಲ್ ಅಂತಂದ್ರೆ ಸರೀಸೃಪಗಳು, ಅದರಲ್ಲೂ ಕೂಡ 4 ಚೇಂಬರ್ ಇರುವಂತ ಹಾರ್ಟ್ ನೋಡ್ತಾ ಹೋಗ್ಬೋದು. ಬಟ್ ಕಪ್ಪೆಲಿ ಮಾತ್ರ 3 ಚೇಂಬರ್. ಆಂಫಿಬಿಯನ್ಸ್ ಅಲ್ಲಿ ಮಾತ್ರ 3 ಚೇಂಬರ್ ಇರುವಂತದ್ದು. ಫಿಶ್ ಅಲ್ಲಿ 2 ಮಾತ್ರ. ಓಕೆ, ದಿಸ್ ಈಸ್ ದ ಡೆವಲಪಿಂಗ್ ಸ್ಟೇಜ್ ಅಪ್ ಟು ದ ಮ್ಯಾಮಲ್ಸ್ ಆಗ್ಬೇಕು ಕಂಪ್ಲೀಟ್ ಆಗಿ. ಒಬ್ಬ ಮನುಷ್ಯ ಅಥವಾ ಮನುಷ್ಯನ ತರ ಇರುವಂತ ಗ್ರೂಪ್ಗಳು ಡೆವಲಪ್ ಆಗ್ಬೇಕು ಅಂತ ಆದಾಗ ಇಷ್ಟೆಲ್ಲ ಮಾಡಿಫಿಕೇಶನ್ ಆಗ್ತಾ ಹೋಯ್ತು ಅಲ್ವಾ? ನಾಟ್ ಅ ಈಸಿ ಥಿಂಗ್. ಮನುಷ್ಯ ಆಗೋದಕ್ಕೆ ತುಂಬಾ ಕಷ್ಟಪಡ್ಬೇಕಾಯ್ತು ಇವಲ್ಯೂಷನ್ ಅಲ್ಲಿ. ಲುಕ್ ಎಟ್ ಹಿಯರ್. ನಾವು ಸಬ್ಫೈಲಮ್ ನೋಡಿದ್ವಿ ಕಾರ್ಡೇಟಾದಲ್ಲಿ. ಒಂದು ಯೂರೋಕಾರ್ಡೇಟಾ ನೋಡಿದ್ವಿ, ಸೆಫಾಲೋಕಾರ್ಡೇಟಾ ಅಂಡ್ ದೆನ್ ವರ್ಟೆಬ್ರೇಟಾ. ಇದನ್ನ ಕ್ಲಿಯರ್ ಆಗಿ ತಿಳ್ಕೊಳ್ಳಿ, ಕನ್ಫ್ಯೂಸ್ ಆಗಬೇಡಿ. ಫಾರ್ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ನಾನು ಈ ಸ್ಲೈಡ್ ಹಾಕಿರೋದು. ಇಲ್ಲಿ ವರ್ಟೆಬ್ರೇಟಾನ ನೋಡಿದ್ವಿ, ಯೂರೋಕಾರ್ಡೇಟಾ, ಸೆಫಲೋಕಾರ್ಡೇಟಾ ಅಂಡ್ ದೆನ್ ವರ್ಟೆಬ್ರೇಟಾ. ವರ್ಟೆಬ್ರೇಟ್ಸ್ ಅಲ್ಲಿ ಕೂಡ ಅಗೇನ್ ವಿ ಹ್ಯಾವ್ ಡಿಫ್ರೆಂಟ್ ಬ್ರಾಂಚ್. ಯಾವುದು? 2 ಟೈಪ್ಸ್ ಆಫ್ ಬ್ರಾಂಚ್, ವಾರ್ಮ್ ಬ್ಲಡೆಡ್ ಅಂಡ್ ದೆನ್ ಕೋಲ್ಡ್ ಬ್ಲಡೆಡ್. ಆಯ್ತಾ? ವಾರ್ಮ್ ಬ್ಲಡೆಡ್ ಅಲ್ಲಿ ಯಾವ್ದೆಲ್ಲ ಬರುತ್ತೆ? ಮ್ಯಾಮಲ್ಸ್ ಬರುತ್ತೆ ಅಂಡ್ ದೆನ್ ಬರ್ಡ್ಸ್. ಏನು? ನಮ್ಮ ಬಾಡಿ ಟೆಂಪರೇಚರ್ ಏನಿದೆ, ನೀವು ಯಾವುದೇ ದೇಶದ ಯಾವುದೇ ಭಾಗದಲ್ಲಿ ತಗೊಂಡೋಗಿ ಬಿಟ್ರು ಕೂಡ ನಮ್ಮ ಬಾಡಿ ಟೆಂಪರೇಚರ್ ಕರೆಕ್ಟ್ ಆಗಿ ನಮ್ಗೆ ಹೇಗ್ ಬೇಕೋ ಸಿಸ್ಟಮ್ಗೆ ಅದೇ ತರ ಮೇಂಟೈನ್ ಆಗ್ತಾ ಹೋಗುತ್ತೆ. ಈ ತರ ಕೆಪಾಸಿಟಿ ಯಾವ್ದ್ರಲ್ಲಿದೆ? ಮ್ಯಾಮಲ್ಸ್ ಅಂಡ್ ದೆನ್ ಬರ್ಡ್ಸ್ ಅಲ್ಲಿ. ಬಟ್ ಕೋಲ್ಡ್ ಬ್ಲಡೆಡ್ ಆನಿಮಲ್ಸ್ ಅಂತ ಏನ್ ಹೇಳ್ತೀವಿ ನಾವು, ಅದರಲ್ಲಿ ನೀವು ದೇಶದ ಯಾವುದೇ ಭಾಗದಲ್ಲಿ ಹಾಕಿದ್ರು ಕೂಡ, ಅದನ್ನ ಆಚೆ ಬಿಸಾಕಿದ್ರು ಕೂಡ ಏನಾಯ್ತು? ಅಲ್ಲೇನಾಗುತ್ತೆ? ಆ ಎನ್ವಿರಾನ್ಮೆಂಟ್ಗೆ ತಕ್ಕ ಹಾಗೆ ಅದು ಬಾಡಿನ ಚೇಂಜ್ ಮಾಡ್ಕೊಳ್ಳುತ್ತೆ, ಬಾಡಿ ಟೆಂಪರೇಚರ್ನ ಚೇಂಜ್ ಮಾಡ್ತಾ ಹೋಗುತ್ತೆ. ದಟ್ ಈಸ್ ಅ ಸ್ಪೆಷಲ್ ಥಿಂಗ್ ಇನ್ ಕೋಲ್ಡ್ ಬ್ಲಡೆಡ್ ಆನಿಮಲ್ಸ್. ಓಕೆನಾ? ದೀಸ್ 2 category ಕ್ಯಾನ್ ಆಲ್ಸೋ ಬಿ ಅಬ್ಸರ್ವ್ಡ್ ಇನ್ ವರ್ಟೆಬ್ರೇಟಾ. ಓಕೆ, ಲುಕ್ ಎಟ್ ಹಿಯರ್. ದಿಸ್ vertebrata, again this is divided into super class ಆಗಿ ನಾವು ನೋಡ್ಬೋದು. ಓಕೆ, ಫಸ್ಟ್ ಈಸ್ ದಟ್ ಆಗ್ನಾಥಾ. ಇಲ್ಲಿ ನಾವು ವರ್ಟೆಬ್ರೇಟಾನ ಹಾಗೆ ಕನ್ಸಿಡರ್ ಮಾಡೋದಕ್ಕಾಗೋದಿಲ್ಲ. ಒಂದು ಸ್ಪೆಷಲ್ ಥಿಂಗ್ ಇದೆ. ಯಾವುದು ಅಂತಾದ್ರೆ ದಂತ ಇರುವಂತದ್ದು, ದಂತ ಇಲ್ಲದೆ ಇರುವಂತದ್ದು. ಏನ್ ನಮ್ಮ ಮನುಷ್ಯರಿಗೆಲ್ಲ ದಂತ ಇದೆ ಅಲ್ವಾ? ಮನುಷ್ಯರಿಗೆ, ಪ್ರಾಣಿಗಳಿಗೆ ಎಲ್ಲದಕ್ಕೂ ದಂತ ಇದೆ. ಏನು? ಸ್ಪೆಷಲ್ ಹೆಲ್ಪ್ಫುಲ್ ಸ್ಟ್ರಕ್ಚರ್ ಫಾರ್ ಫುಡ್ ಡೈಜೆಷನ್ ಬೇಕು ಅಂತಾನೆ ಇದು ಸ್ಪೆಷಲ್ ಆಗಿ ಡೆವಲಪ್ ಆಗಿರುವಂತ ಒಂದು ಜಾಸ್ ಅಂತ ಅಂದ್ರೇನು? ದಂತ. ಇಲ್ಲಿ ದಂತ ಇಲ್ಲದೆ ಇರೋ ಪ್ರಾಣಿಗಳು ಒಂದ್ ಬೇರೆ ಇದೆ, ದಂತ ಇರೋ ಒಂದು ಪ್ರಾಣಿಗಳು ಇದೆ. ದಂತ ಇಲ್ಲದೆ ಇರೋ ಪ್ರಾಣಿಗಳು ಯಾವುದು? ಲುಕ್ ಎಟ್ ಹಿಯರ್. ದಿಸ್ ಕಮ್ಸ್ ಅಂಡರ್ ಆಗ್ನಾಥಾ. ಯಾವ್ದದು? ಸೂಪರ್ ಕ್ಲಾಸ್. ಇಲ್ಲಿ ಕರೆಕ್ಟ್ ಆಗಿ ನೋಡಿಟ್ಕೊಳ್ಳಿ, ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ. ಇಲ್ಲೊಂದು ಕ್ವಶನ್ ಬಂದಿದೆ, ವಿಚ್ ಗ್ರೂಪ್ಸ್ ಆಗ್ನಾಥಾ ಗ್ರೂಪ್ ಕಮ್ಸ್ ಅಂಡರ್ ವಿಚ್ ಕ್ಲಾಸ್ ಆಫ್ ವರ್ಟೆಬ್ರೇಟಾ ಅಂತ ಕೇಳಿದ್ದಾರೆ. ವರ್ಟೆಬ್ರೇಟಾದ ಯಾವ ಕ್ಲಾಸ್ ಅಲ್ಲಿ ಆಗ್ನಾಥಾ ಬರುತ್ತೆ? ಐದರ್ ಇಟ್ ಇಸ್
ಕ್ಲಾಸ್, ಐದರ್ ಸೂಪರ್ ಕ್ಲಾಸ್, ಐದರ್ ಆರ್ಡರ್, ಐದರ್ ಸ್ಪೀಶೀಸ್ ಅಂತ ಕೇಳಿದ್ದಾರೆ. ಹಾಗಾಗಿ ಯು ಹ್ಯಾವ್ ಟು ಸೆಲೆಕ್ಟ್ ಸೂಪರ್ ಕ್ಲಾಸ್ ಅಂತಾನೆ ಹೇಳ್ಬೇಕು. Agnatha, that is means without jaws, Gnathostomata with jaws. Okay, illi, and then another class is also there in Gnathostomata. With jaws ಇರುವಂತದ್ರಲ್ಲಿ again ಮತ್ತೆ divide ಆಗಿದೆ, which is the condition. Again 3 classes are there. Cyclostomata 1. Okay, this is a one class. Second class is that Pisces. Pisces ಅಂದ್ರೇನು? ಫಿಶ್ ಇರೋ ಎಲ್ಲ ಫ್ಯಾಮಿಲಿಗೆ ನಾವೇನ್ ಹೇಳ್ತೀವಿ? Pisces ಅಂತ ಹೇಳ್ತೀವಿ. Again, it is of two types. One is that Chondricytus and then Osteocytus. Okay, this is the two kinds. Another with jaw family have another class, that is a tetrapoda. What are those? Amphibia, reptile, otherwise reptilia, aves, and then mammalia. ನಾನು ಹೇಳಿದ್ನಲ್ವಾ? This is Pisces, amphibia, reptile, aves, and then mammalia. That's why this group is referred also as a param. Okay, ನಾನು ಸ್ಟಾರ್ಟಿಂಗ್ ಅಲ್ಲಿ ಟಿಪ್ ಹೇಳಿದ್ನಲ್ವಾ ಹೇಗೆ ನೆನ್ಪಿಟ್ಕೊಳ್ಳೋದು ಅಂತ ಹೇಳಿ. ದಿಸ್ ಕಮ್ಸ್ ಅಂಡರ್ ವರ್ಟೆಬ್ರೇಟಾ ಗ್ರೂಪ್. ಓಕೆ, ಹೋಪ್ ದ ಪಾಯಿಂಟ್ ಈಸ್ ಕ್ಲಿಯರ್ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಕನ್ಫ್ಯೂಸ್ ಆಗ್ಬಿಡಿ. ಕನ್ಫ್ಯೂಸ್ ಆದ್ರೂ ಕೂಡ ಈ ಸ್ಲೈಡ್ ಅನ್ನ, ಈ ಫ್ಲೋ ಚಾರ್ಟ್ ಅನ್ನ ನೋಡಿ. ಫ್ಲೋ ಚಾರ್ಟ್ ನೋಡಿದಾಗ ನಿಮಗೆ ಕಂಪ್ಲೀಟ್ ಆಗಿ ಒಂದು ಐಡಿಯಾ ಬರುತ್ತೆ. ಓಕೆ, ದ ಕ್ಲಾಸ್ ಸ್ಟೋಮಾಟಾ. ಲುಕ್ ಎಟ್ ಹಿಯರ್. ಇದೊಂಥರ ನೋಡೋದಕ್ಕೆ ಫಿಶ್ ತರನೇ ಇದೆ ಅಲ್ವಾ? ಆಲ್ ಆರ್ ಎಕ್ಟೋಪ್ಯಾರಸೈಟ್ ಅಂದ್ರೇನು? ಎಂಡೋಲ, ದೇಹದ ಒಳಗಡೆ ಇರೋದಿಲ್ಲ, ಅಪ್ಪರ್ ಲೇಯರ್ ಅಲ್ಲಿ ಸ್ಕಿನ್ ಮೇಲ್ಗಡೆಗೆ ಇದು ಸರ್ವೈವ್ ಆಗ್ತಾ ಇರುತ್ತೆ. ಆನ್ ಸಮ್ ಫಿಶಸ್, ಕೆಲವೊಂದು ಫಿಶ್ನ ಮೇಲ್ಗಡೆಗೆ ಇದು ಸರ್ವೈವ್ ಆಗುತ್ತೆ. ಜಸ್ಟ್ ಲೈಕ್ ದೊಡ್ಡ ದೊಡ್ಡ ಶಾರ್ಕ್ ಇರ್ಬೋದು, ವೇಲ್ ಇರ್ಬೋದು. ಓಕೆ, ಅದ್ರ ಮೇಲ್ಗಡೆ ಎಲ್ಲ ಹೋಗಿ ಅಟ್ಯಾಚ್ ಆಗಿರುತ್ತೆ. ದೇ ಹ್ಯಾವ್ ಅ ಎಲಾಂಗೇಟೆಡ್ ಬಾಡಿ ವಿತೌಟ್ ಸ್ಕೇಲ್. ಇಲ್ಲಿ ಕಂಪ್ಲೀಟ್ ಆಗಿ ನೈಸ್ ಸ್ಕಿನ್ ಇರುತ್ತೆ. ಎಲ್ಲೂ ಕೂಡ ಈ ತರ ಕಂಪಾರ್ಟ್ಮೆಂಟ್ ಇರಲ್ಲ, ಸ್ಕೇಲ್ ಇರಲ್ಲ, ಹೀಗೆ. ಓಕೆ, ಅಂಡ್ ದೆನ್ ಪೇರ್ಡ್ ಫಿನ್ಸ್ ಅಂದ್ರೇನು? ಹೀಗೆ ಫಿಶ್ಗೆ ಇರುತ್ತಲ್ಲ ಆ ತರ ಇರೋದಿಲ್ಲ. ಬಟ್ ದೇ ಹ್ಯಾವ್ ಅ ಸ್ಪೆಷಲ್ ಅಪೆಂಡೇಜಸ್ ಆನ್ ಅಪ್ಪರ್ ಬಾಡಿ ಪಾರ್ಟ್. ಓಕೆ, ದೇ ಹ್ಯಾವ್ ಅ ಸ್ಪೆಷಲ್ 6 to 15 pairs of gills. Look at here. These are plate-like structure on their body, upper body, dorsal body. Those are referred as ಗಿಲ್ ಸ್ಲಿಟ್ ಅಂತ ಹೇಳ್ತೀವಿ. ಈ ನೀವು ಫ್ಯಾನ್ ಅನ್ನ, AC ಫ್ಯಾನ್ ಅನ್ನ ನೋಡಿದ್ರೆ ಕಂಪ್ಲೀಟ್ ಆಗಿ ಈ ತರ ಪ್ಲೇಟ್ಸ್ ಇರುತ್ತೆ, ಓಪನ್ ಏರ್ ಏನು ಎಂಟ್ರಿ ಅಥವಾ ಹೊರಗಡೆ ಬರೋದಕ್ಕೆ, ಎಕ್ಸಿಟ್ ಆಗೋದಕ್ಕೆ. ಅದೇ ತರ ಇಲ್ಲೂ ಕೂಡ ವರ್ಕೌಟ್ ಆಗುತ್ತೆ. ದೆನ್ ಸಕ್ಕಿಂಗ್ ಅಂಡ್ ಸರ್ಕ್ಯುಲರ್ ಮೌತ್ ಆರ್ ಆಲ್ಸೋ ಪ್ರೆಸೆಂಟ್, ಬಟ್ ವಿತೌಟ್ ಜಾ ಇರೋದಿಲ್ಲ ಅದಕ್ಕೆ, ಅದೇನೋ ದಂತ ಇರೋದಿಲ್ಲ, ಬಟ್ ಸಕ್ಕಿಂಗ್ ಆಗಲಿ ವರ್ಕ್ ಮಾಡುತ್ತೆ. Cranium and then vertebral column is also present within the body. Cartilaginous ಅಂದ್ರೇನು? ಕ್ಯಾಲ್ಸಿಯಂ ಕಾರ್ಬೋನೇಟ್ ಇದ್ದೇ ಇರುತ್ತೆ. ಹಾಗಾಗಿ ಇದಕ್ಕೆ ಸ್ಟಿಫ್ನೆಸ್ ಕೊಡ್ತಾ ಹೋಗುತ್ತೆ. These are present in marine but migrate for a spawning to fresh water. Spawning ಅಂದ್ರೇನು? egg laying. ಈಗ ಆಮೆಗಳು ಭೂಮಿ ಅಂದ್ರೆ ಮರಳಿಗೆ ಶಿಫ್ಟ್ ಆಗುತ್ತಲ್ಲ ಎಗ್ ಇಡೋದಕ್ಕೆ, ಅದಕ್ಕೆ ಏನ್ ಹೇಳ್ತೀವಿ? ಸ್ಪಾನಿಂಗ್ ಅಂತ ಹೇಳ್ತೀವಿ. ಇದು ಮರೈನ್ ಎನ್ವಿರಾನ್ಮೆಂಟ್ ಅಲ್ಲಿ ಇದ್ರೂ ಕೂಡ, ಸಮುದ್ರದಲ್ಲಿ ಇದ್ರೂ ಕೂಡ ಫ್ರೆಶ್ ವಾಟರ್ಗೆ ಬರುತ್ತೆ. ಯಾವ್ದಕ್ಕೆ? ಎಗ್ ಲೇಯಿಂಗಿಗೆ. ಎಗ್ ಎಲ್ಲ ಹ್ಯಾಚ್ ಆಗಿ ಡೆವಲಪ್ ಆದ್ಮೇಲೆ, ಅಡಲ್ಟ್ ಆದ್ಮೇಲೆ ಅದು ಅಗೇನ್ ಮತ್ತೆ ಸಮುದ್ರಕ್ಕೆ ಬಂದು ಏನು ಲೈವ್ ಮಾಡ್ತಾ ಹೋಗುತ್ತೆ. ಓಕೆ, ಇನ್ನೊಂದೇನಾಗುತ್ತೆ? ಆಫ್ಟರ್ ಸ್ಪಾನಿಂಗ್ ದೇ ಡೈ. ಎಗ್ ಲೇ ಮಾಡಿದ ತಕ್ಷಣ ಅದೇನಾಗುತ್ತೆ? ಡೆತ್ ಆಗುತ್ತೆ. Look at here. Their development is very, very peculiar. Their larvae after metamorphosis ಅಂದ್ರೇನು? ಕಂಪ್ಲೀಟ್ ಆಗಿ ಡೆವಲಪ್ ಆಗುವಂಥದ್ದು. ಅಂಡ್ ರಿಟರ್ನ್ ಟು ದ ಓಷನ್, ಜಸ್ಟ್ ಲೈಕ್ ಆಮೆ ತರ ಹೇಗೆ ವರ್ಕ್ ಆಗುತ್ತಲ್ಲ, ಅದನ್ನೇ ಇಲ್ಲೂ ಕೂಡ ನಾವು ಅಬ್ಸರ್ವ್ ಮಾಡ್ಬೋದು. ನೀವು ನೋಡಿರ್ತೀರಿ ಈ ತರದ್ದು ಕೆಲವೊಂದು. ಸರ್ಕ್ಯುಲರ್ ಮೌತ್ ವಿತೌಟ್ ಜಾಸ್, ಸಕ್ಕಿಂಗ್ ಮೌತ್. ಓಕೆ, ಇಲ್ಲೆಲ್ಲೂ ಕೂಡ ನೈಸ್ ಸ್ಕಿನ್ ಇದೆ.
sorry. And then super class Pisces. ಇಲ್ಲಿ ಫಿಶಸ್ ಅಲ್ಲಿ ಅಗೇನ್ ಕಾಂಡ್ರಿಸೈಥಸ್ ಅಂಡ್ ದೆನ್ ಆಸ್ಟಿಸೈಥಸ್. ಇಲ್ಲಿ ಒಂದು ಶಾರ್ಕ್ ಗೆ ಬರುವಂತ ಫ್ಯಾಮಿಲಿ, ಇನ್ನೊಂದು ನಾರ್ಮಲ್ ಬೋನಿ ಫಿಶಸ್ ನೀವೇನ್ ಕನ್ಸ್ಯೂಮ್ ಮಾಡ್ತಾರಲ್ಲ ಆ ತರದ್ದೆಲ್ಲ ನಾವು ಇಲ್ಲಿ ನೋಡ್ಬೋದು. ಓಕೆ ಡಿಯರ್ ಸ್ಟೂಡೆಂಟ್ಸ್, ಲೆಟ್ಸ್ the content is again too vast, so tomorrow we will continue the thing and end up with this chapter. Okay, thank you for the session and thank you for the better involvement in this animal kingdom. Okay, ತುಂಬಾ ಥ್ಯಾಂಕ್ ಯು. ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದನ್ನ ನೀಟಾಗಿ ಬರೀರಿ, ಅಷ್ಟೇ ಇರೋದು, ಮತ್ತಿನ್ನೇನು ಜಾಸ್ತಿ ಇಲ್ಲ ಇದ್ರಲ್ಲಿ. ಓಕೆ, ಥ್ಯಾಂಕ್ ಯು ಸ್ಟೂಡೆಂಟ್ಸ್.